ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ 2 ವಿಡಿಯೋನಲ್ಲಿ ನಾವುಗಳು ಚಾರ್ಜಿಂಗ್ ಸೆಕ್ಷನ್, ಕ್ಯಾಪಿಟಲ್ ಗೇನ್ಸ್ನ ಚಾರ್ಜಿಂಗ್ ಸೆಕ್ಷನ್ ಮತ್ತು ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವ್ಯಾವುದು, ಅದರ ಜೊತೆಗೆ ನಾವುಗಳು 2ನೇ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಕ್ಯಾಪಿಟಲ್ ಗೇನ್ಸ್, ಕ್ಯಾಪಿಟಲ್ ಅಸೆಟ್ಸ್ ಯಾವ್ಯಾವುದು ಅಂತ ಹೇಳಿದ್ವಿ. ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. 2ನೇ ವಿಡಿಯೋದಲ್ಲಿ ಕ್ಯಾಪಿಟಲ್ ಅಸೆಟ್ನ ಯಾವ ರೀತಿ ರೆಕಗ್ನೈಸ್ ಮಾಡಬೇಕು, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿ ಅಂದ್ಬಿಟ್ಟಿದೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಮೊದಲು ಅದರ ಬಗ್ಗೆ ಒಂದ್ಸಲ ರಿವೈಸ್ ಮಾಡ್ಕೊಂಡ್ಬಿಡ್ತೀನಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಅದರಲ್ಲಿ 4 ಥರ ಅಸೆಟ್ಸ್ ಬರುತ್ತೆ. 1 ಫಿನಾನ್ಷಿಯಲ್ ಅಸೆಟ್ಸ್, 2 ಡಿಪ್ರೀಸಿಯಬಲ್ ಅಸೆಟ್ಸ್, 3ನೇದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಅನ್ಲಿಸ್ಟೆಡ್ ಶೇರ್ಸ್, ಆ್ಯಂಡ್ ದ ಲಾಸ್ಟ್ ಅದರ್ ಅಸೆಟ್ಸ್. ಹಾಗಾದರೆ ಇದನ್ನು ನಾವು ಅದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ತಿಳಿಬೇಕು ಅಂದರೆ ಏನು ಮಾಡ್ತಾ ಇದ್ವಿ, 1 ಇಯರ್ಗಿಂತ ಫೈನಾನ್ಷಿಯಲ್ ಅಸೆಟ್ ಆಗಿದ್ರೆ 1 ಇಯರ್ಗಿಂತ ಅಥವಾ 1 ಇಯರ್ ಆಗಿದ್ದರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇಯರ್ ಆಗಿದ್ದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 1 ಇಯರ್ಗಿಂತ ಜಾಸ್ತಿ ಇದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಅಸೆಟ್ ಅಂದರೆ ಯಾವ್ಯಾವ ಇದಾಗಿರುತ್ತೆ ಅಂತ ಹೇಳಿದ್ದೆ. ಹಾಗಾದರೆ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, securities, that is government securities, units of UTI or mutual funds, and the last zero coupon bonds. ಇದಿಷ್ಟನ್ನು ಕೂಡ ನಾವು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಈ ಫಿನಾನ್ಷಿಯಲ್ ಅಸೆಟ್ಸ್ ಏನಾದರೂ ಸೇಲ್ ಮಾಡ್ತಾ ಇದ್ದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಡ್ಯೂರೇಷನ್ ಬಂದು 1 ಇಯರ್ಗಿಂತ ಕಡಿಮೆ ಅಥವಾ 1 ಇಯರ್ ಆಗಿದ್ದರೆ ಅದು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 1 ಇಯರ್ಗಿಂತ ಜಾಸ್ತಿ ಇತ್ತು ಅಂದರೆ ನಾವು ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಕರಿತೀವಿ. ಡಿಪ್ರೀಸಿಯಬಲ್ ಅಸೆಟ್ಸ್ ಯಾವಾಗಲೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಅನ್ಲಿಸ್ಟೆಡ್ ಶೇರ್ಸ್ ಅನ್ನೋದು ಈ ಎರಡು ಕೂಡ ಇದಕ್ಕೆ ಡ್ಯೂರೇಷನ್ 2 ಇಯರ್ಸ್ಗಿಂತ ಕಡಿಮೆ ಅಥವಾ 2 ಇಯರ್ಸ್ ಇದ್ದರೆ, ಎಕ್ಸಾಕ್ಟ್ 2 ಇಯರ್ಸ್ ಇದ್ದರೆ ಅಥವಾ 2 ಇಯರ್ಸ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 2 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಈ ಮೂರೂ ಕ್ಯಾಟಗರಿ ಬಿಟ್ಟು ಇನ್ನು ಬೇರೆ ಯಾವುದೇ ಅಸೆಟ್ ಆಗಿದ್ರು ಕೂಡ ಅದನ್ನೆಲ್ಲ ಆ ಕ್ಯಾಪಿಟಲ್ ಅಸೆಟ್ನೆಲ್ಲ ನಾವು ಅದರ್ ಅಸೆಟ್ಸ್ ಕ್ಯಾಟಗರಿಗೆ ಸೇರಿಸ್ತೀವಿ. ಆ ಅದರ್ ಅಸೆಟ್ನ ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ತಿಳಿಬೇಕು ಅಂದರೆ ನಾವೇನು ಮಾಡಬೇಕಾಗಿರುತ್ತೆ, 3 ಇಯರ್ಸ್ಗೆ ಪೀರಿಯಡ್ ಆಫ್ ಹೋಲ್ಡ್ ಕಂಪೇರ್ ಮಾಡಬೇಕಾಗಿರುತ್ತೆ. 3 ಇಯರ್ಸ್ಗಿಂತ ಕಡಿಮೆ ಅಥವಾ ಈಕ್ವಲ್ ಇತ್ತು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. 3 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಸೊ ಇಷ್ಟು ಲಾಸ್ಟ್ ಕ್ಲಾಸಲ್ಲಿ ವಿತ್ ಎಕ್ಸಾಂಪಲ್ಸ್ ರೀತಿಯಲ್ಲಿ ಒಂದು 35-40 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ಸ್ ಮುಖಾಂತರವಾಗಿ ನೀವೇನು ಮಾಡಿದ್ರಿ, ಕಲ್ತಿದ್ದೀರಾ. ಈಗ ಜಸ್ಟ್ ಇಂಟ್ರೊಡಕ್ಷನಲ್ಲಿ ಲಾಸ್ಟ್ ಕ್ಲಾಸಿಂದು ರಿಕಾಲ್ ಮಾಡಿ ನಾನು ಮುಂದಕ್ಕೀಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇಯ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಮೊದಲು ನಾವು ತಿಳ್ಕೊಬೇಕಾಗಿರೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇಯ್ನ್ ಅಂದ್ರೇನು. ಕ್ಯಾಪಿಟಲ್ ಅಸೆಟ್ನ ಯಾವುದೇ ಕ್ಯಾಪಿಟಲ್ ಅಸೆಟ್ನಲ್ಲಿ 2 ರೀತಿ ಇರುತ್ತೆ. ಒಂದು
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನಿಂದ ಸೇಲ್ ಮಾಡೋದ್ರಿಂದ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಗೇನ್ ಏನಾದ್ರು ಅರೈಸ್ ಆಗಿದ್ರೆ ಅಂಥ ಗೇನ್ನ ಕರಿತೀವಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. The gain arising from the transfer of a capital asset is known as short-term capital gain. If any loss arising from the transfer of a capital asset, that is short-term capital asset, is known as short-term capital loss. Short-term capital assetನ ಸೇಲ್ ಮಾಡೋದ್ರಿಂದ ಲಾಸ್ ಏನಾದರೂ ಅರೈಸ್ ಆಗಿದ್ರೆ ಅಂಥ ಲಾಸ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾದರೂ ಗೇನ್ ಅರೈಸ್ ಆಗಿದ್ರೆ ಅಂತಹ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡೋದ್ರಿಂದ ಏನಾದರೂ ಗೇನ್ ಅರೈಸ್ ಆಗಿದ್ರೆ ಸೇಲ್ ಮಾಡೋದ್ರಿಂದ ಅಂದರೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾದರೂ ಗೇನ್ ಅರೈಸ್ ಆಗಿದ್ರೆ ಅದನ್ನು ನಾವು ಕರಿತೀವಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. If any loss arising from the transfer of a capital asset, that is a long-term capital asset, is known as long-term capital loss. Any loss arising from the transfer of a long-term capital asset is known as long-term capital loss. ಅರ್ಥ ಆಯಿತು ಅನ್ಸುತ್ತೆ. ಅಕಸ್ಮಾತ್ ಏನಾದರೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಗೇನ್ ಏನಾದರೂ ಬಂದಿದ್ರೆ ಆ ಗೇನ್ನ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದೇ ಅಕಸ್ಮಾತ್ ಏನಾದರೂ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಬಂದಿರೋ ಅಂಥ ಲಾಸ್ನ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್. If any gain arising from the transfer of a long-term capital asset is known as long-term capital gain. If any loss arising from the transfer of long-term capital asset is known as long-term capital loss. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವುದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಯಾವುದು ಅಂತ ಗೊತ್ತಾಯಿತು ಸ್ಟೂಡೆಂಟ್ಸ್. ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ ಸಾಕು ನೀವು. ಯಾವ ರೀತಿ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಾಗತ್ತೆ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಕಾಮನ್ ಸೆನ್ಸ್ ಇದೆಯೋ ಇಲ್ಲೋ ಅಂತ ಒಂದ್ಸಲಿ ನೋಡೋಣ. ಮಿಸ್ಟರ್ ಸುಹಾಸ್ purchased house property. ಸುಹಾಸ್ ಏನು ಮಾಡ್ದ? ಒಂದು ಹೌಸ್ ಪ್ರಾಪರ್ಟಿನ ಪರ್ಚೇಸ್ ಮಾಡ್ದ. ಯಾವಾಗ ಪರ್ಚೇಸ್ ಮಾಡ್ದ? 1/10/2017 ಪರ್ಚೇಸ್ ಮಾಡ್ದ. ಎಷ್ಟಕ್ಕೆ ಪರ್ಚೇಸ್ ಮಾಡ್ದ? ಫಾರ್ ರುಪೀಸ್ 5 lakh, 5 ಲಕ್ಷಕ್ಕೆ ಪರ್ಚೇಸ್ ಮಾಡ್ದ. ಆ ಪರ್ಚೇಸ್ ಮಾಡಿದ್ದನ್ನ ಮಿಸ್ಟರ್ ಸುಹಾಸ್ ಸೋಲ್ಡ್ ಅಂದರೆ ಸೇಲ್ಸ್ ಮಾಡ್ತಾ ಇದ್ದಾನೆ. ಯಾವತ್ತು ಸೇಲ್ಸ್ ಮಾಡ್ತಿದ್ದಾನೆ? 10/10/2018 ಸೇಲ್ಸ್ ಮಾಡ್ತಾ ಇದ್ದಾನೆ. ಒಂದು ಹೌಸ್ ಪ್ರಾಪರ್ಟಿ ಇದೆ. ಹೌಸ್ ಪ್ರಾಪರ್ಟಿನ ಸುಹಾಸ್ ಪರ್ಚೇಸ್ ಮಾಡಿದ್ದಾನೆ. 1/10/17 ಅದನ್ನು ಸೇಲ್ಸ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ಸ್ ಮಾಡ್ತಾ ಇದ್ದಾನೆ? 8 lakhಗೆ ಸೇಲ್ಸ್ ಮಾಡ್ತಿದ್ದಾನೆ. 8 lakhಗೆ ಸೇಲ್ಸ್ ಮಾಡ್ತಿದ್ದಾನೆ. ಈಗ ಇವಾಗ ನಿಮ್ಗೆ ಕಾಮನ್ ಸೆನ್ಸ್ ಇದ್ರೆ ಹೇಳ್ರಿ ಮಿಸ್ಟರ್ ಸುಹಾಸ್ಗೆ ಈಗ ಏನಾಗಿದೆ ಅಂತ ಹೇಳಿ. ಲಾಭ ಆಯ್ತಾ, ನಷ್ಟ ಆಯ್ತಾ, ಗೇನ್ ಆಯ್ತಾ, ಲಾಸ್ ಆಯ್ತಾ? ಸರ್ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾ ಇದ್ದೀರಾ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೋ ಹೆಂಗೆ ಗೊತ್ತಾಗುತ್ತೆ ಸರ್? ಇದು ಮೊದಲು
ಏನು ಮಾಡ್ಬೇಕು ಸರ್ ಈಗ? ಫಸ್ಟ್ ವಿ ನೀಡ್ ಟು ಅಸರ್ಟೈನ್ ವೆದರ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಫಸ್ಟ್ ಇದನ್ನು ನಾವು ಕಂಡುಹಿಡ್ಕೊಬೇಕು. ಏನು ಇದನ್ನು, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಮೊದಲು ಕಂಡುಹಿಡ್ಕೊಬೇಕು. ಆಲ್ರೆಡಿ ಲಾಸ್ಟ್ ಪೀರಿಯಡ್ ಕಲ್ತಿದ್ದೀವಿ, ಮತ್ತೆ ಈಗಲೂ ಕೂಡ ಹೇಳಿದ್ದೀನಿ, ಮತ್ತೆ ಈಗ ನೋಡೋಣ. ಈಗ ಇವಾಗ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂದರೆ ಹೌಸ್ ಪ್ರಾಪರ್ಟಿ ಅನ್ನೋದು ಯಾವುದ್ರಲ್ಲಿ ಬರುತ್ತೆ? ಫಿನಾನ್ಷಿಯಲ್ ಅಸೆಟಾಗಿ ಬರುತ್ತಾ, ಡಿಪ್ರೀಸಿಯಬಲ್ ಅಸೆಟ್ಸಾಗಿ ಬರುತ್ತಾ, ಅಥವಾ ಅದರ್ ಅಸೆಟ್ಸಾಗಿ ಬರುತ್ತಾ? ಏನರಲ್ಲಿ ಬರುತ್ತೆ ಅಂದಾಗ ಇದು ಅದರ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಅದರ್ ಅಸೆಟ್ಸಲ್ಲಿ ಬಂತು ಅಂದರೆ ಇದರ ವರ್ಷ 3 ಇಯರ್ಸ್ನ ನಾವು ನೋಡಬೇಕಾಗಿರುತ್ತೆ. 3 ಇಯರ್ಸ್ ನೋಡಬೇಕು. ಪರ್ಚೇಸ್ ಮಾಡಿದ್ದೆ ಯಾವಾಗ? 17ರಲ್ಲಿ. ಸೇಲ್ ಮಾಡಿದ್ದೆ ಯಾವಾಗ? 18ರಲ್ಲಿ. 3 ವರ್ಷದ ಪ್ರಶ್ನೆ ಅರೈಸ್ ಆಗೋದಿಲ್ಲ. 1 ವರ್ಷ ಆಗಿದೆ ಅಥವಾ 1 ವರ್ಷಕ್ಕಿಂತ ಕಡಿಮೆ. 1/10ರಲ್ಲಿ ಪರ್ಚೇಸ್ ಮಾಡಿದ್ರು, 10/10ರಲ್ಲಿ ಸೇಲ್ ಮಾಡಿದ್ರು, 1 ವರ್ಷ 9 ತಿಂಗಳು 9 ದಿವಸ, 1 ವರ್ಷ 9 ದಿವಸ ಅಥವಾ 10 ದಿವಸ ಆಗಿದೆ. ಅಂದರೆ 3 ವರ್ಷ ಆಗಿಲ್ಲ ಅಷ್ಟೇ ನಾವು ಬೇಕಾಗಿರೋದು. 3 ವರ್ಷ ಆಗಿದೆಯಾ ಆಗಿಲ್ವಾ ಅಷ್ಟೇ ಬೇಕಾಗಿರೋದು. 3 ವರ್ಷ ಆಗಿಲ್ಲ. ಹಾಗಾದ್ರೆ ಇದೇನಾಯ್ತು? ಇದು ಫಸ್ಟ್ ಕೇಸ್ನಲ್ಲೇ ನಿಮಗೆ ಗೊತ್ತಾಗಿದ್ದೇನು ಅಂತಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಇದರಿಂದ ಬಂದಿರೋ ಗೇನ್ ಬಂದಿದ್ರೆ ಅದು ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅಕಸ್ಮಾತ್ ಲಾಸ್ ಆಗಿದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಗುತ್ತೆ. ಅಂದರೆ 8 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದೀರಾ, 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದರೆ, 5 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋ ಅಸೆಟ್ನ 8 ಲಕ್ಷಕ್ಕೆ ಸೇಲ್ ಮಾಡಿದ್ದೀರಾ ಅಂದರೆ ಯು ಆರ್ ರೈಟ್, ಆಬ್ಸಲ್ಯೂಟ್ಲಿ ಕರೆಕ್ಟ್. 3 ಲಕ್ಷ ರೂಪಾಯಿಯಷ್ಟು ಗೇನ್ ಆಯಿತು. ಈ 3 ಲಕ್ಷನ ಕರಿತೀರಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಷ್ಟೇನಾ ಸರ್? ಹೌದು. 8 ಲಕ್ಷಕ್ಕೆ ಮಾರಿದ್ರೆ 5 ಲಕ್ಷಕ್ಕೆ ಕೊಂಡ್ಕೊಂಡಿದ್ರಿ ಅಂದರೆ ಬಂದಿರೋ ಗೇನ್ ಏನಾಗಿತ್ತು? ಆಬ್ವಿಯಸ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟಿಂದ ಬಂದಿರುವಂಥ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಸ್ಟೂಡೆಂಟ್ಸ್. ಮಿಸ್ಟರ್ ರಾಜ್ purchased a jewelry on 1/1/17 for rupees 6 lakhs. For rupees 6 lakh, 6 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡೋದಂತೆ. ಆ್ಯಂಡ್ ಸೋಲ್ಡ್ ದಿಸ್ ಪ್ರಾಪರ್ಟಿ ಟು ಮಿಸ್ಟರ್ ರಾಜೇಶ್. ಸೋಲ್ಡ್ ಅಂದರೆ ಸೇಲ್ಸ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ಸ್ ಯಾವತ್ತು ಸೇಲ್ಸ್ ಮಾಡ್ತಾ ಇದ್ದಾನೆ? 1/1/19ಗೆ ಸೇಲ್ ಮಾಡ್ತಾ ಇದ್ದಾನೆ. 1/1/19ಗೆ ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ಸ್ ಮಾಡ್ತಾ ಇದ್ದಾನೆ? 8 ಲ್ಯಾಕ್ಗೆ ಸೇಲ್ ಮಾಡ್ತಾ ಇದ್ದಾನೆ. 8 ಲ್ಯಾಕ್ಗೆ ಸೇಲ್ ಮಾಡ್ತಾ ಇದ್ದಾನೆ. 8 ಲ್ಯಾಕ್ಗೆ ಅವನು ಸೇಲ್ ಮಾಡ್ತಾ ಇದ್ದಾನೆ ಅಂದರೆ ಫಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ಇದು ಕ್ಯಾಪಿಟಲ್ ಅಸೆಟ್. ಫಸ್ಟ್ ಕ್ವಶನ್ ಮಾರ್ಕ್. ಜ್ಯುವೆಲರಿ ಅನ್ನೋದು ಹೌದು ಸರ್, ಇದು ಕ್ಯಾಪಿಟಲ್ ಅಸೆಟ್. ಹಾಗಾದ್ರೆ ಇವಾಗ ನೋಡಿ, ಫಸ್ಟು ಕ್ಯಾಪಿಟಲ್ ಅಸೆಟ್. ಎಸ್, ಕ್ಯಾಪಿಟಲ್ ಅಸೆಟ್. ಹಾಗಾದ್ರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಪರ್ಚೇಸ್ ಮಾಡಿರೋದು 1/1/17. ಪರ್ಚೇಸ್ ಮಾಡಿರೋ ಡೇಟು 1/1/17. ಏನು ಕಂಡುಹಿಡಿಬೇಕು? ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್. ಅವನು ಸೇಲ್ಸ್ ಮಾಡಿರೋ ದಿನದ ಹಿಂದಿನ ದಿನದವರೆಗೂ ಹೋಗಬೇಕು. ಹಿಂದಿನ ದಿನ ಅಂದ್ರೆ ಅರ್ಥ ಏನು? 31 ಡಿಸೆಂಬರ್ 2018. ಹಾಗಾದರೆ ಈ ದಿನದವರೆಗೂ ಏನಾಯಿತು? 2 ವರ್ಷ ಆಯಿತು. 2 ಇಯರ್ಸ್ ಆಯಿತು. ಹಾಗಾದರೆ 2 ಇಯರ್ಸ್. ಈಗಿವಾಗ ಜ್ಯುವೆಲರಿ ಅನ್ನೋದು ಕ್ಯಾಪಿಟಲ್ ಅಸೆಟ್ ಸರಿ, ಅದು ಫಿನಾನ್ಷಿಯಲ್ ಅಸೆಟ್ಟ, ಡಿಪ್ರೀಸಿಯಬಲ್ ಅಸೆಟ್ಟ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಅನ್ಲಿಸ್ಟೆಡ್ ಶೇರ್ಸ, ಅಥವಾ ಅದರ್ ಅಸೆಟ್ಸ್ ಯಾವುದು ಅಂತ ನೋಡಬೇಕು. ಅದು ಫಿನಾನ್ಷಿಯಲ್ ಅಸೆಟ್ಟು ಅಲ್ಲ, ಡಿಪ್ರೀಸಿಯಬಲ್ ಅಸೆಟ್ಟು ಅಲ್ಲ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಅದು ಅನ್ಲಿಸ್ಟೆಡ್ ಶೇರ್ಸು ಅಲ್ಲ. ಹಾಗಾದ್ರೆ ಅದು ಏನಾಗಿರುತ್ತೆ? ಅದರ್ ಅಸೆಟ್ಸಲ್ಲಿ ಬರುತ್ತೆ. ಹಾಗಾದರೆ ಅದರ್ ಅಸೆಟ್ಸ್ ಆಗಿತ್ತು ಅಂದರೆ ನಾವು ಪೀರಿಯಡ್ ಆಫ್ ಹೋಲ್ಡಿಂಗ್ 3 ಇಯರ್ಸ್ಗಿಂತ ಕಡಿಮೆ ಅಥವಾ ಈಕ್ವಲ್ ಆಗಿತ್ತು ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 3 ಇಯರ್ಸ್ಗಿಂತ ಅದು ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಇಲ್ಲಿ 2 ಇಯರ್ಸ್ ಆಗಿದೆ. ಹಾಗಾದ್ರೆ ಇದೇನಾಯಿತು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು.
ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಎಷ್ಟು ಲಕ್ಷಕ್ಕೆ ಅವ್ನು ಮಾರಿರೋದು? 8 ಲಕ್ಷಕ್ಕೆ ಮಾರಿರೋದು. ಎಷ್ಟು ಲಕ್ಷಕ್ಕೆ ಕೊಂಡ್ಕೊಂಡಿದ್ದು? 6 ಲಕ್ಷಕ್ಕೆ ಕೊಂಡ್ಕೊಂಡಿದ್ದು. ಹಾಗಾದರೆ ಡಿಫ್ರೆನ್ಸ್ ಇದೆ ಅಲ್ವಾ, ಡಿಫ್ರೆನ್ಸ್. ಆ ಡಿಫ್ರೆನ್ಸ್ 2 ಲ್ಯಾಕ್ನೇ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅನ್ಸುತ್ತೆ ನಾನು ಹೇಳ್ತಿರೋದು? ಸರ್ ಅರ್ಥ ಆಗ್ತಿದೆ, ಇನ್ನೊಂದೆರಡು ಎಕ್ಸಾಂಪಲ್ ಕೊಡಿ ಸರ್. ಓಕೆ ಕೊಡ್ತೀನಿ. ಅನು ಪರ್ಚೇಸ್ಡ್ ಶೇರ್ಸ್ ಇನ್ ರಿಲಯನ್ಸ್ ಕಂಪನಿ ಲಿಮಿಟೆಡ್. ರಿಲಯನ್ಸ್ ಕಂಪನಿ ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ದ. ಯಾವತ್ತು? 11/11/2017. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಿರೋದು? ಸೇ ಫಾರ್ ಎಕ್ಸಾಂಪಲ್ 10 ಲ್ಯಾಕ್ಗೆ ಪರ್ಚೇಸ್ ಮಾಡ್ತಿರೋದು. ನಿಮ್ಗೆ ಅರ್ಥ ಆಗಲಿ, ಸೊನ್ನೆಗಳು ಸುತ್ತೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟಿದೆ. ಎಲ್ ಅಂತ ಉಪಯೋಗಿಸ್ತಾ ಇದ್ದೀನಿ. ಎಲ್ ಅಂದರೆ ಲ್ಯಾಕ್ ಅಂದ್ಬಿಟ್ಟಿದೆ. ಕೆ ಅಂದರೆ ಥೌಸಂಡ್ಸ್ಗೆ 3 zeros ಸುತ್ತೀನಿ. ಈ ಲ್ಯಾಕ್ಸ್ ಬಂದಾಗ ಡಿಜಿಟ್ಸ್ ಎಲ್ಲ ಝೀರೋಸ್ ಇರುವಾಗ ನಾನು ಎಲ್ ಅಂತ ಉಪಯೋಗಿಸಿರ್ತೀನಿ. ನಮಗೂ ನಿಮಗೂ ಅಂಡರ್ಸ್ಟುಡ್ ಆಗಿರಲೇಬೇಕು. 10 ಲ್ಯಾಕ್ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ಯಾವತ್ತು ಸೇಲ್ ಮಾಡ್ತಿರೋದು? 10/10/2018. ಎಸ್. ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 13 ಲಕ್ಷಕ್ಕೆ ಸೇಲ್ ಮಾಡ್ತಿರೋದು. ಹಾಗಾದರೆ ಸರ್ ಇದು ಕ್ಯಾಪಿಟಲ್ ಅಸೆಟಾ? ಹೌದು, ಕ್ಯಾಪಿಟಲ್ ಅಸೆಟ್. ಎಂಥ ಕ್ಯಾಪಿಟಲ್ ಅಸೆಟ್ ಇದು? ಲಿಸ್ಟೆಡ್ ಶೇರ್ಸ್, ರಿಲಯನ್ಸ್ ಕಂಪನಿ ಲಿಸ್ಟೆಡ್ ಶೇರ್ಸ್, ಲಿಸ್ಟೆಡ್ ಡಿಬೆಂಚರ್ಸ್, ಝೀರೋ ಕೂಪನ್ ಬಾಂಡ್ಸ್, ಯೂನಿಟ್ಸ್ ಆಫ್ UTI ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇದಿಷ್ಟನ್ನು ಕೂಡ ನಾವೇನಂತ ಕರಿತೀವಿ? ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಹಾಗಾದರೆ ಫಿನಾನ್ಷಿಯಲ್ ಅಸೆಟ್ಸ್ ಆಯಿತು. ಫಿನಾನ್ಷಿಯಲ್ ಅಸೆಟ್ಗೆ ಅದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ? ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಅಂತ ನೋಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ? 1 ಇಯರ್ಗಿಂತ ಕಡಿಮೆ ಅಥವಾ 1 ಇಯರ್ಗೆ ಈಕ್ವಲ್ ಆಗಿದ್ದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಅದರ್ವೈಸ್ ಜಾಸ್ತಿ ಇತ್ತು ಅಂದರೆ ಲಾಂಗ್ ಟರ್ಮ್ ಆಗಿಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಪರ್ಚೇಸ್ ಮಾಡಿರೋದು ಅಂದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಎನ್ ಅಸೆಟ್ ಎಲ್ಲಿಂದ ಎಲ್ಲಿವರೆಗೂ? 11/11/2017 ಟು ಎಲ್ಲಿವರೆಗೂ? 10/10/2018. 10/10/2018. ನೆವರ್ 10ನೇ ತಾರೀಕು ಹಿಂದ್ಗಡೆ ಇರೋ ದಿನ ತೊಗೊಬೇಕಾಗಿರೋದು. ಹಾಗಾದ್ರೆ ಏನಾಯಿತು? 9/10/2018. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ 11/12/11/12 ಆಮೇಲಿಂದ 10ನೇ ತಾರೀಕುವರೆಗೂ. ಆದರೆ ಇಲ್ಲೇನಾಗಿದೆ? ಇಲ್ಲಿ 9ನೇ ತಾರೀಕು ಆಗಿರೋದ್ರಿಂದ 11ನೇ ತಿಂಗಳವರೆಗೂ ಆಗಿರುತ್ತೆ. ಸೊ 1 ವರ್ಷಕ್ಕಿಂತ ಏನಾಗಿರುತ್ತೆ? ಕಡಿಮೆ ಇದೆ. 1 ವರ್ಷಕ್ಕಿಂತ ಕಡಿಮೆ ಇದೆ ಅಂದರೆ ಏನಾಯ್ತು? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಎಸ್, 13 ಲಕ್ಷಕ್ಕೆ ಸೇಲ್ ಮಾಡಿರೋದು. ಕಾಮನ್ ಸೆನ್ಸ್ ಉಪಯೋಗಿಸಿದ್ರೆ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅರೈಸ್ ಆಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಎಷ್ಟಾಗಿರುತ್ತೆ? 3 lakhs ಆಗಿರುತ್ತೆ. ಇದು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್. ಸರ್ ಇನ್ನ ಒಂದು ಎಕ್ಸಾಂಪಲ್ ಕೊಡಿ ಸರ್. ಮಿಸ್ ಅಪೂರ್ವ purchased a residential house on 1/5/2017 for rupees 5 lakhs. For rupees 5 lakhs. And the same is to be sold. ಸೇಲ್ ಮಾಡಿಬಿಡ್ತಾರಂತ. ಯಾವತ್ತು ಸೇಲ್ ಮಾಡ್ತಾರೆ? 10/10/2018.
2018ಕ್ಕೆ. ಸೊ 10/10/2018ಕ್ಕೆ ಸೇಲ್ ಮಾಡ್ತಾ ಇರೋದು. ಎಷ್ಟಕ್ಕೆ ಸೇಲ್ ಮಾಡ್ತಿರೋದು? 7 lakhಗೆ ಸೇಲ್ ಮಾಡ್ತಿರೋದು. ಇದು ರೆಸಿಡೆನ್ಷಿಯಲ್ ಹೌಸ್ ಅನ್ನೋದು ನಿಮ್ಗೆ ಪಕ್ಕ ಆಗೋಯ್ತು. ರೆಸಿಡೆನ್ಷಿಯಲ್ ಹೌಸ್ ಅನ್ನೋದು ಅದರ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಅದರ್ ಅಸೆಟ್ಸ್ಗೆ ಶಾರ್ಟ್ ಟರ್ಮ್, ಕ್ಯಾಪಿಟಲ್, ಲಾಂಗ್ ಟರ್ಮ್ ಅಂತ ತಿಳ್ಕೊಳ್ಳೋಕ್ಕೆ 3 years ನೋಡಬೇಕು. ಇಲ್ಲೇನಾಗಿದೆ, ಇಲ್ಲಿ ಲೆಸ್ ದ್ಯಾನ್ 3 years ಇದೆ. ಲೆಸ್ ದ್ಯಾನ್ 3 years ಆಯಿತು ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಹಾಗಾದರೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಿದ್ದು 2 ಲಕ್ಷ ಸಹ. ಎಸ್, ತಾಳ್ಮೆ ತಗೊಳ್ಳಿ ಒಂದು ನಿಮಿಷ, ಪ್ರಾಬ್ಲಮ್ ಇಂದ ಮುಗ್ದಿಲ್ಲ. ಈ ಸೇಲ್ ಮಾಡಬೇಕು ಅಂತ, ಈ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಬೇಕಾದಾಗ ಅವನು ಬ್ರೋಕರ್ಸ್ ಹತ್ರ ಹೋಗಬೇಕಾಯಿತು. ಇವನಿಗೆ ಯಾರು ಸಿಕ್ಕಿರಲಿಲ್ಲ, ಕಸ್ಟಮರ್ಸ್ ಯಾರು ಸಿಕ್ಕಿರಲಿಲ್ಲ, ಸೇಲ್ಸ್ ಮಾಡಿರೋರು ಯಾರೂ ಸಿಕ್ಕಿರಲಿಲ್ಲ. ಸೊ ಆ ಉದ್ದೇಶಕ್ಕೆ ಏನು ಮಾಡ್ತಾನೆ, ಬ್ರೋಕರ್ಸ್ ಹತ್ರ ಹೋಗ್ತಾನೆ. ಆ ಬ್ರೋಕರ್ಸ್ ಹತ್ರ ಹೋಗಿ ಕಮಿಷನ್ ಕೊಟ್ಟಿರ್ತಾನೆ, ಬ್ರೋಕರೇಜ್ ಅಥವಾ ಕಮಿಷನ್ ಕೊಟ್ಟಿರ್ತಾನೆ. ಯಾವಾಗ? ಸೇಲ್ಸ್ ಮಾಡೋಕ್ಕೋಸ್ಕರ. ಏನು ಮಾಡೋಕ್ಕೋಸ್ಕರ? ಸೇಲ್ಸ್ ಮಾಡೋಕ್ಕೋಸ್ಕರ ಕಮಿಷನ್ 1 ಲಕ್ಷ ಕೊಟ್ಟಿರ್ತಾನೆ. 1 lakh ಕಮಿಷನ್ ಕೊಟ್ಟಿರ್ತಾನೆ. ಹಾಗಾದರೆ ಇವಾಗ ಹೇಳ್ರಿ, ಹಾಗಾದ್ರೆ ನೀವು ಹೇಳಿದ್ದು ಪ್ರಾಬ್ಲಮ್ ಇನ್ಕಂಪ್ಲೀಟ್ ಇದ್ದಾಗ. ಈಗ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ. ಸರ್, ನಾವು 7 ಲಕ್ಷಕ್ಕೆ ಮಾರಿದ್ದು, ಅದರಲ್ಲಿ ಆಲ್ರೆಡಿ ಏನು ಮಾಡಿಬಿಟ್ಟಿದ್ದೀರಾ, 1 ಲಕ್ಷ ಎಕ್ಸ್ಪೆನ್ಸಸ್ ಮಾಡಿಬಿಟ್ಟಿದ್ದೀವಿ, ಬ್ರೋಕರೇಜ್ ಅಥವಾ ಕಮಿಷನ್ ಕೊಟ್ಬಿಟ್ಟಿದ್ದೀವಿ. ಹಾಗಾದ್ರೆ ಇನ್ನು ಉಳಿದಿದ್ದು ಲಾಭ 6 ಲಕ್ಷ ಇತ್ತು. 6 ಲಕ್ಷ ರೂಪಾಯಿನಲ್ಲಿ 5 ಲಕ್ಷ ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿದ್ದಕ್ಕಾಯಿತು. ಹಾಗಾದರೆ ನನಗೆ ಲಾಭ ಬಂದಿದ್ದು ಇನ್ನು 1 ಲಕ್ಷ ಅಷ್ಟೇ ಸರ್. ಹೌದು, 7 ಲಕ್ಷ ರೂಪಾಯಿ ಇತ್ತು, ಅದರಲ್ಲಿ 1 ಲಕ್ಷ ರೂಪಾಯಿ ಅಷ್ಟು ಸೇಲ್ಸ್ ಮಾಡೋಕ್ಕೋಸ್ಕರ ಖರ್ಚು ಮಾಡಿದ್ದೀನಿ. ಹಾಗಾದ್ರೆ ಇನ್ನು ಲಾಭ ಉಳಿದಿದ್ದು ನಮಗೆ 6 ಲಕ್ಷ. ಆದರೆ ಆ 6 ಲಕ್ಷದಾಗ ಏನು ಮಾಡಿದ್ದೀವಿ, ನಾನು ಪರ್ಚೇಸ್ ಮಾಡಿರೋಕ್ಕಾಗಿರೋ ಖರ್ಚು 5 ಲಕ್ಷ. ಹಾಗಾದ್ರೆ ಇನ್ನು ಬಂದಿದ್ದು ಇನ್ನು 1 ಲಕ್ಷ ರೂಪಾಯಿ ಅಷ್ಟು ಗೇನ್ ಆಯಿತು. ಇದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ. ಇಷ್ಟೇನಾ ಸರ್? ಎಸ್. ಈಗಿವಾಗ ಸರ್ ಇನ್ನ ಇದೆಯಾ? ಹೌದೌದೌದೌದು. ಅಪೂರ್ವ, ಪರ್ಚೇಸ್ಡ್, house property on 10/10/2016 for rupees 5 lakh, and the same house property is sold. ಸೇಲ್ ಮಾಡ್ತಾಳೆ ಯಾವತ್ತು? 1/4/18ಕ್ಕೆ. ಎಷ್ಟಕ್ಕೆ? 10 lakhಗೆ ಸೇಲ್ ಮಾಡ್ತಾರೆ. ಈ ಸೇಲ್ಸ್ ಮಾಡುವಾಗ ಸೇಲ್ಸ್ ಮಾಡೋಕ್ಕೋಸ್ಕರ ಖರ್ಚು ಮಾಡಿರೋದನ್ನ ನಾವು ಕರಿತೀವಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಅದಕ್ಕೆ ಇನ್ನೂ ಒಂದು ಹೆಸರಿದೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂದ್ರೂ ಒಂದೇ, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂದ್ರೂ ಒಂದೇ, ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಅಂದ್ರೂ ಕೂಡ ಒಂದೇ. ಮಾಡಿರೋದು 1 lakh ಅಂತ. 1 lakh ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡಿದ. ಸರ್ ಓದ್ ಪ್ರಾಬ್ಲಮೇ ಆಯ್ತಲ್ಲ ಸರ್ ಇದು. 10 ಲಕ್ಷ, 10 ಲಕ್ಷದಲ್ಲಿ 1 ಲಕ್ಷ ಕಳಿತೀವಿ, 9 ಲಕ್ಷ ಬಂತು ಸರ್. 9 ಲಕ್ಷದಲ್ಲಿ 5 ಲಕ್ಷ ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿರೋ ಖರ್ಚು,
9 ಲಕ್ಷಕ್ಕೆ 5 ಲಕ್ಷ ಹೋದರೆ 4 ಲಕ್ಷ ರೂಪಾಯಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಮೊದಲಿದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ನೋಡಿ. ಒಂದಂತೂ ಪಿಕ್ಚರ್ ಬಂದ್ಬಿಡ್ತು ನಿಮಗೆ. ಜ್ಯುವೆಲರಿ ಅಂದರೆ ಕ್ಯಾಪಿಟಲ್ ಅಸೆಟ್ ಅಂತ ಆಗೋಯ್ತು, ರೆಸಿಡೆನ್ಷಿಯಲ್ ಹೌಸ್ ಅಂತ ಬಂದರೆ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು ನಿಮಗೆ. ಹಾಗಾದ್ರೆ ಈಗ ಅದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ನೋಡಬೇಕು ಅಂದರೆ ರೆಸಿಡೆನ್ಷಿಯಲ್ ಹೌಸು ಜ್ಯುವೆಲರಿ ಅನ್ನೋದು ಅದರ್ ಅಸೆಟ್ಸಲ್ಲಿ ಬರುತ್ತೆ. ಸೊ ಹಾಗಾದರೆ 16ರಲ್ಲಿ ಪರ್ಚೇಸ್ ಮಾಡಿರೋದು 18ರಲ್ಲಿ ಸೇಲ್ ಮಾಡಿರೋದು ಅಂತಂದರೆ 10ನೇ ತಿಂಗಳು 4ನೇ ತಿಂಗಳು ಅಂದರೆ ಸೇಮ್ ಥಿಂಗ್ 3 ವರ್ಷದ ಒಳಗಾಗಿದೆ. ಹಾಗಾದ್ರೆ ಇದೇನಾಯಿತು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ಮೊದಲು ನೋಡಿಕೊಂಡು ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟಾ ಅಂತ ಫಸ್ಟ್ ಐಡೆಂಟಿಫೈ ಮಾಡಿಬಿಡ್ಬೇಕು. ಫಸ್ಟ್ ಐಡೆಂಟಿಫೈ ಮಾಡಿದ ನಂತರ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಪ್ರಾಬ್ಲಮ್ ಕಂಪ್ಲೀಟ್ ಆಗಿಲ್ಲ, 1 ನಿಮಿಷ ತಾಳ್ಮೆ ತಗೊಳ್ಳಿ. ಅಪೂರ್ವ ಪರ್ಚೇಸ್ ಮಾಡಿದ್ದು ಹೌಸ್ ಪ್ರಾಪರ್ಟಿನ 10/10/2016ರಲ್ಲಿ. ಆಗ ಒಬ್ಬ ಬ್ರೋಕರ್ನ ಕಾಂಟ್ಯಾಕ್ಟ್ ಮಾಡಿ 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ಲು. ಆಗ ಬ್ರೋಕರೇಜ್ ಕೊಟ್ಟಿದ್ಲು. ಎಷ್ಟು ಅಂದರೆ 50,000 ರೂಪಾಯಿ ಕೊಟ್ಟಿದ್ರು. ಹಾಗಾದರೆ ಆಗ ಬ್ರೋಕರೇಜ್ ಕೊಟ್ಟಿದ್ದು 50,000 ರೂಪಾಯಿ ಆಗಿತ್ತು. ಇವಾಗ ಹೇಳ್ರಿ ಎಷ್ಟು ಅಂದ್ಬಿಟ್ಟಿದೆ. ಇವಾಗ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಸರ್ ನೀವು ಹೇಳಿದ್ದು ಕರೆಕ್ಟು, ಇಲ್ಲಿ ಬರಿತೀನಿ. ಈಗ 10 ಲಕ್ಷ ಇತ್ತು ಸರ್, ಸೇಲ್ ಮಾಡಿದ್ವಿ ಸರ್. ಅದರಲ್ಲಿ 1 ಲಕ್ಷ ರೂಪಾಯಿ ಅಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಯ್ತು ಸರ್. ಇನ್ನು 9 ಲಕ್ಷ ರೂಪಾಯಿ ಉಳಿತು ಸರ್. ಈ 9 ಲಕ್ಷ ರೂಪಾಯಿನಲ್ಲಿ ನಾವು ಪರ್ಚೇಸ್ ಮಾಡಿದ್ದು 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ವಿ ಸರ್. ಆ ಪರ್ಚೇಸ್ ಮಾಡುವಾಗ 50,000 ರೂಪಾಯಿ ಅಷ್ಟು ನೋಡ್ರಿ, ಥೌಸಂಡ್ಸ್ ಬಂದಾಗ ಥೌಸಂಡ್ಸ್ ಬರಿತೀನಿ ಅಂತ ಹೇಳಿದ್ದೀನಿ. 5 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ವಿ. 50,000 ರೂಪಾಯಿ ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಅದನ್ನು ಸೇರಿಸ್ಬೇಕಲ್ವಾ ಸರ್? ಹೌದು, ಸೇರಿಸ್ಬೇಕಾಗತ್ತೆ. ಟೋಟಲ್ ಆಗಿ ಪರ್ಚೇಸ್ ಮಾಡೋಕ್ಕಾಗಿರೋ ಖರ್ಚು ಸೇರಿಸಿದ್ರೆ ಅದರ ಕಾಸ್ಟ್ ಬಂದು 5,50,000. ಹಾಗಾದರೆ ಇನ್ನು ಬಂದಿದ್ದು 3,50,000 ಅನ್ನೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಗೇನ್ಸ್ ಅಲ್ವಾ ಸರ್? ಎಸ್, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಪ್ರೆಸೆಂಟೇಷನ್ ನೋಡಿ, ಈ ರೀತಿ ಪ್ರೆಸೆಂಟೇಷನ್ ಬರಬೇಕು. ಚಂದು purchased house property for rupees 5 lakh on 1/10/2016. Clear? Okay. Further, on 31st December 2017. On 31st December 2017 ಒಂದು ಮನೆ ಕೊಂಡ್ಕೊಂಡಿದ್ಲು. 2 ರೂಮ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ಲು. 2 ರೂಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ಲು. ಅದಕ್ಕೆ ಅವಳಿಗೆ ಖರ್ಚಾಗಿದ್ದು 3 lakhs ಖರ್ಚಾಯಿತು. ಈ ಮನೆನ ಸೇಲ್ಸ್ ಮಾಡ್ತಾ ಇದ್ದಾರೆ. ಯಾವಾಗ? 31st December 2018. ಎಷ್ಟು ಲಕ್ಷಕ್ಕೆ? 13 ಲಕ್ಷಕ್ಕೆ. ಇದಕ್ಕೇನಾದ್ರು ಖರ್ಚಾಯ್ತಾ ಸರ್? ಎಕ್ಸಾಕ್ಟ್ಲಿ ರೈಟ್.
ಇದಕ್ಕೆ ಖರ್ಚಾಗಿರೋದು ಅದನ್ನೇಂತ ಕರಿತೀವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ, ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. $1,00,000 ಖರ್ಚಾಗಿದೆ ಅನ್ಕೊಳ್ಳಿ. ಎಸ್ ಸರ್, ಪರ್ಚೇಸ್ ಮಾಡುವಾಗ ಏನಾದ್ರು ಖರ್ಚು ಮಾಡಿದಾನ? ಎಸ್, ಎಕ್ಸಾಕ್ಟ್ಲಿ ಯು ರೈಟ್. ಪರ್ಚೇಸ್ ಮಾಡಿರುವಾಗ ಕಮಿಷನ್ ಕೊಟ್ಟಿದ್ದಾನೆ 50,000. ಸರ್ ಇದೇನೋ 2 ರೂಮ್ ಬಂತು ಸರ್, ನೀವು ಹೇಳಿ ಸರ್. ಯೋಚನೆ ಮಾಡ್ರಿ, ನೀವು ಕಾಮನ್ ಸೆನ್ಸ್ ನೀವೇ ಮಾಡಿದಿರ, ಚಂದು ಅಲ್ಲ, ನೀವೇ ಮಾಡಿದ್ದೀರ. ಪರ್ಚೇಸ್ ಮಾಡಿದ್ದೆ ಯಾವಾಗ? 1/10/2016ಗೆ. ಸೇಲ್ ಮಾಡಿದ್ದೆ ಯಾವಾಗ? 31st December 2018. ಹಾಗಾದ್ರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಾಯ್ತು? 1/10/2016 to 31st December 2018. This is the period of holding of an asset. 16ರಿಂದ 18. ಹಾಗಾದ್ರೆ 3 ವರ್ಷ ಆಗಿಲ್ಲ. 3 ವರ್ಷ ಆಗಿಲ್ಲ ಅಂದ್ರೆ ಏನಾಯ್ತು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ನಿಮ್ಮ ಕಾಮನ್ ಸೆನ್ಸ್ಗೆ ಅವಕಾಶ ಕೊಡಿ. 13 ಲಕ್ಷ ರೂಪಾಯಿಗೆ ಅವನೇನು ಮಾಡಿದ್ದ? ಪರ್ಚೇಸ್ ಮಾಡಿದ್ದ. 1 ಲಕ್ಷ ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ದ. ಅಂದ್ರೆ ಏನಾಯಿತು? 12 ಲಕ್ಷ ರೂಪಾಯಿ ಉಳಿತು. 12 ಲಕ್ಷ ರೂಪಾಯಿ ಉಳಿತು. ಅವನು ಎಷ್ಟು ಖರ್ಚು ಮಾಡಿದ್ದ ಅಂದಾಗ, ಸರ್ ಖರ್ಚು ಮಾಡಿರೋದ 13 ಲಕ್ಷ ರೂಪಾಯಿ ಇತ್ತು, ಅದರಲ್ಲಿ 1 ಲಕ್ಷ ರೂಪಾಯಿ ಅಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡ್ಬಿಟ್ಟ. ಹಾಗಾದ್ರೆ ಇನ್ನೆಷ್ಟು ಉಳಿತು? 12 ಲಕ್ಷ ಉಳಿತು. 12 ಲಕ್ಷ ರೂಪಾಯಲ್ಲಿ ಏನು ಮಾಡಿದ್ದಾನೆ? ಮಿಕ್ಕಿರೋದು ಖರ್ಚು ಮಾಡಿದ್ದಾನೆ. ಹಾಗಾದ್ರೆ ಖರ್ಚು ಏನು ಮಾಡಿದ್ದಾನೆ? ಹಾಗಾದ್ರೆ ಅವನು ಖರ್ಚು ಮಾಡಿರುವಂತಹದ್ದು ಫಸ್ಟ್ 5 ಲಕ್ಷ ರೂಪಾಯಿ ಕೊಟ್ಟ, ಆಮೇಲೆ ಅದನ್ನು ಪರ್ಚೇಸ್ ಮಾಡೋಕ್ಕೆ 50,000 ಕೊಟ್ಟಿದ್ದಾನೆ. ಅಂದರೆ ಇವೆರಡು ಕೂಡ ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಿರುವಂಥ ಖರ್ಚು. ಅಂದರೆ ಇದನ್ನು ನಾವು ಕರಿತೀವಿ ಅಕ್ವೈರ್ ಮಾಡ್ಕೊಳ್ಳೋಕ್ಕೋಸ್ಕರ. ಯಾವುದನ್ನ? ಈ ನಾನು ಏನು ಅಸೆಟ್ನ ಸೇಲ್ ಮಾಡ್ತಾ ಇದ್ದೀನೋ ಆ ಸೇಲ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಈ ಏನು ಅಸೆಟ್ ನಾನು ಸೇಲ್ ಮಾಡ್ತಿದ್ದೀನೋ ಅದನ್ನು ಮೊದಲೇನು ಮಾಡಿರ್ತೀನಿ? ನಾನು ಪರ್ಚೇಸ್ ಮಾಡಿರ್ತೀನಿ. ಆ ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಕೂಡ ಪರ್ಚೇಸ್ಗಾಗಿರೋ ಖರ್ಚು ಥರನೇ ಟ್ರೀಟ್ ಮಾಡ್ತೀವಿ. ಅಂದರೆ ಆ ಅಸೆಟ್ನ ಅಕ್ವೈರ್ ಮಾಡೋಕ್ಕೋಸ್ಕರ ಏನು ಖರ್ಚು ಮಾಡಿದನೋ, ಪರ್ಚೇಸ್ ಮಾಡೋಕ್ಕೋಸ್ಕರ ಏನು ಖರ್ಚು ಮಾಡಿದನೋ ಅದನ್ನೇ ನಾವೇನಂತ ಕರಿತೀವಿ? ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಪದ ನೋಡಿ, ಪರ್ಚೇಸ್ ಅಂತ ನಿಮ್ಮ ತಲೆ ಅಂದ್ಕೊಳ್ಳಿ ನೀವು, ಆದರೆ ಬರೆಯುವಾಗ, ಪ್ರೆಸೆಂಟೇಷನ್ ಬರೆಯುವಾಗ ಕಾಸ್ಟ್ ಆಫ್ ಅಕ್ವಿಸಿಷನ್. ಹಾಗಾದರೆ ಪರ್ಚೇಸ್ ಎಷ್ಟಕ್ಕೆ ಮಾಡ್ದ? 5 ಲಕ್ಷಕ್ಕೆ. ಪರ್ಚೇಸ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು? ಪರ್ಚೇಸ್ ಎಕ್ಸ್ಪೆನ್ಸಸ್ 50,000 ಆಯಿತು. ಹಾಗಾದರೆ 5 ಲಕ್ಷ ಪ್ಲಸ್ 50,000 ಅಂದರೆ 5,50,000 ರೂಪಾಯಿ ಆಯಿತು. 5,50,000 ಆಯಿತು. ಇದನ್ನೇ ನಾವು ಕರಿತೀವಿ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್. ಅವಲ್ಲಿಂದ ಪದ ಪರ್ಚೇಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ. ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರು ಆ ಪರ್ಟಿಕ್ಯುಲರ್ ಅಸೆಟ್ನ ಅಕ್ವೈರ್ ಮಾಡೋದಕ್ಕೆ ಎಷ್ಟು ನೀವು ಖರ್ಚು ಮಾಡಿದಿರೋ ಅಥವಾ ಎಷ್ಟು ಅಮೌಂಟ್ಗೆ ನೀವು ಕೊಂಡುಕೊಂಡಿದ್ದೀರೋ ಅದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಅದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಾಯಿತು? 5,50,000 ಆಯಿತು. ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದು? 5 ಲಕ್ಷ. ಅದಕ್ಕಾಗಿರೋ ಖರ್ಚು 50,000. ಆ 5.5 ಲಕ್ಷನ ಏನಂತ ಕರಿತೀವಿ? ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲಿ ಗಮನಿಸಬೇಕಾಗಿರೋದು ಇದು ಕಮಿಷನ್, ಇದು ಕಮಿಷನ್, ಇದು ಬ್ರೋಕರೇಜ್, ಇದು ಬ್ರೋಕರೇಜ್. ಆದರೆ ಜ್ಞಾಪಕ ಇರಲಿ, ಇದು ಸೇಲ್ಸ್ ಮಾಡುವಾಗ ಕೊಟ್ಟಿರೋ ಬ್ರೋಕರೇಜ್ ಅಥವಾ ಸೇಲ್ಸ್ ಮಾಡುವಾಗ ಆಗಿರೋ ಎಕ್ಸ್ಪೆನ್ಸಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದು ಪರ್ಚೇಸ್ ಮಾಡುವಾಗ ಆಗಿರೋ ಖರ್ಚು, ಇದು ಪರ್ಚೇಸ್ ಮಾಡುವಾಗ ಆಗಿರೋ ಖರ್ಚು. ಆ ಪರ್ಚೇಸ್ ಮಾಡುವಾಗ ಆಗಿರೋ ಖರ್ಚು ಕಮಿಷನ್ ಅಥವಾ ಬ್ರೋಕರೇಜ್, ಅದನ್ನು ನಾವು ಕರಿತೀವಿ ಪರ್ಚೇಸ್ ಎಕ್ಸ್ಪೆನ್ಸಸ್.
ಆ ಪರ್ಚೇಸ್ ಎಕ್ಸ್ಪೆನ್ಸ್ನ ಏನು ಮಾಡಬೇಕಾಗಿರುತ್ತೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡಬೇಕಾಗಿರುತ್ತೆ. ಎಸ್, ಯು ಆರ್ ರೈಟ್. ಸರಿ ಸರ್ ಇದೇನೋ ಮಧ್ಯದಲ್ಲಿ ಇದೆಯಲ್ಲ, ಇದ್ರ ಬಗ್ಗೆ ಮಾತಾಡಿ ಸರ್. ಇದ್ರ ಬಗ್ಗೆ ನಮಗೆ ಅದನ್ನು ನೋಡ್ಬೇಕು ಸರ್. ಇವಾಗ ಏನಿದೆ ಅದರಲ್ಲಿ? ಪರ್ಚೇಸ್ ಮಾಡಿದ್ರೆ ಆಮೇಲಿಂದ ಏನಾಯಿತು, ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ದೊಡ್ಡ ಮಗನಿಗೆ ಮದುವೆ ಮಾಡಿದ್ರಿ. ಸೊ ಈಗ ಒಂದು ಮೇಲ್ಗಡೆ ರೂಮ್ ಬೇಕಾಗಿರುತ್ತೆ. ಒಂದು ಫಸ್ಟ್ ಫ್ಲೋರೇ ಕಟ್ಟಿಸಿರ್ಬೋದು, ಅಥವಾ ಒಂದು ರೂಮ್ ಕಟ್ಟಿಸಿರ್ಬೋದು, ಅಥವಾ ಟಾಯ್ಲೆಟ್ ಕಟ್ಟಿಸಿರ್ಬೋದು, ಅಥವಾ ಸಿಂಟ್ಯಾಕ್ಸ್ ಟ್ಯಾಂಕ್ ಇಟ್ಟಿರ್ಬೋದು, ಅಥವಾ ಎಲ್ಲ ಕಾಂಪೌಂಡ್ ಹಾಕಿ ಎಲ್ಲನೂ ಗಾರ್ಡನ್ ಥರ ಮಾಡಿರ್ಬೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರಬೇಕು, ಕಾಸ್ಟ್ ಇಂಪ್ರೂವ್ಮೆಂಟ್ ಆಗಬೇಕು. ಅದನ್ನು ನಾವು ಕರಿತೀವಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ನಿಮ್ಮ ಮನೆ ಇದೆ, ನಿಮ್ಮ ಮನೆಗೆ ಕಾಂಪೌಂಡ್ ಹಾಕಿ ಒಂದು ಫ್ಲೋರ್ ಕಟ್ಟಿಸಿದ್ರಿ, ಅಥವಾ ಒಂದು ರೂಮ್ನ ಕಟ್ಟಿಸಿದ್ರಿ, ಮೇಲ್ಗಡೆ ರೂಮ್ ಕಟ್ಟಿಸಿದ್ರಿ, ಅಥವಾ 2 ರೂಮ್ ಕಟ್ಟಿಸಿದ್ರಿ, ಅಥವಾ ಟಾಯ್ಲೆಟು ಅಥವಾ ಬಾತ್ರೂಮ್ನ ಕಟ್ಟಿಸಿದ್ರಿ. ಅವೆಲ್ಲ ಏನಾಯಿತು? ಬಿಲ್ಡಿಂಗ್ಗೆ ಇಂಪ್ರೂವ್ಮೆಂಟ್ ಆಯಿತು. ಆ ಬಿಲ್ಡಿಂಗ್ನ ಇವಾಗ ಇಲ್ಲಿ ಮಾಡ್ತಾ ಇರುವಂತಹದ್ದು 31 ಡಿಸೆಂಬರ್ 2018ಗೆ ಸೇಲ್ ಮಾಡ್ತಾ ಇದ್ದಾನಲ್ವಾ, ನಾನು ಫಸ್ಟ್ ಫ್ಲೋರ್ ಮಾರಲ್ಲ ಸೆಕೆಂಡ್ ಫ್ಲೋರ್ ಮಾಡ್ತೀನಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ ಅಲ್ವಾ? ಟೋಟಲ್ ರೆಸಿಡೆನ್ಷಿಯಲ್ ಹೌಸ್ನೇ ಸೇಲ್ ಮಾಡ್ತಾರೆ, ಹೌಸ್ ಪ್ರಾಪರ್ಟಿನೇ ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಹೌಸ್ ಪ್ರಾಪರ್ಟಿನ ಅವನೇನು ಸೇಲ್ ಮಾಡ್ತಾ ಇದ್ದಾನೆ? ಎಸ್, ಯು ಆರ್ ರೈಟ್, ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡ್ತಾನೆ. ಹಾಗಾದರೆ ಈ ಕಾಸ್ಟ್ ಕೂಡ ಅದರಲ್ಲಿ ಸೇರಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಬರೀತೀನಿ ನೋಡಿ. ಎಸ್, ಎಷ್ಟು ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು? ಎಷ್ಟು ಲಕ್ಷಕ್ಕೆ? 13 ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು. ಎಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗ್ತಿರೋದು 1 ಲಕ್ಷ. ಹಾಗಾದ್ರೆ ಬಂದಿದ್ದು 12 ಲಕ್ಷ. ಇದರಲ್ಲಿ ಏನು ಕಳೀತಾ ಇದ್ದೀವಿ? ಎಷ್ಟಕ್ಕೆ ಪರ್ಚೇಸ್ ಮಾಡ್ದ? 5 ಲಕ್ಷ ಪ್ಲಸ್ 50,000, 5,50,000. ಆಮೇಲೆ ಇನ್ನೇನು ಖರ್ಚು ಕಳೀತಾ ಇದ್ದೀವಿ? 3 ಲ್ಯಾಕ್ನ ಕಳೀತಾ ಇದ್ದೀವಿ. ಹಾಗಾದ್ರೆ ಇದು ಕಳೀತಿದ್ದೀವಿ, ಇದು ಕಳೀತೀವಿ. 8.5 ಲಕ್ಷ ರೂಪಾಯಿ ಕಳಿಬೇಕು. ಹಾಗೆ ಬಂತಲ್ವಾ? 3,50,000. ಇದನ್ನೇ ನಾವೇನಂತ ಕರಿತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅಪೂರ್ವ. ಪರ್ಚೇಸ್ house property on 11/5/16 for rupees 6 lakh. Yes. Added first floor na ಕಟ್ಸಿದ್ಲು and incurred an expenditure of rupees 2 lakh on 1/1/17, and the same is sold on 10th April 2018 for rupees 16 lakhs. And paid brokerage at 10%. Here also at 10%. ಸರ್ ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾನೆ, ಅದರಲ್ಲೇನಿದೆ? ಹಾಗಾದರೆ ಇಲ್ಲಿ ನಾವು ಮಾಡಬೇಕಾಗಿರೋದು ಮಾಮೂಲಿ ಆ್ಯಸ್ ಯೂಶುವಲ್ ಲೆಕ್ಕಾಚಾರ. ಎಷ್ಟು ಲಕ್ಷ ಇದೆ? 16 ಲಕ್ಷಕ್ಕೆ ಸೇಲ್ ಮಾಡ್ತಾ ಇರೋದು. ಇದ್ರ ಮೇಲೆ 10% ಅಂತೆ.
16 ಲಕ್ಷದ ಮೇಲೆ 10% ಅಂದರೆ 0 ಸಾಕ್ಬಿಡೋಣ. 16 ಲಕ್ಷ ಅದ್ಮೇಲೆ 10% ಅಂದರೆ 1,60,000. ಇನ್ನೆಷ್ಟು ಉಳೀತು? 14,40,000. ಈ 14,40,000ದಲ್ಲಿ ಏನೇನು ಮಾಡ್ತಾನೆ ಅವನು? 6 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡ್ತಾನೆ. ಪ್ಲಸ್ ಅದ್ರ ಮೇಲೆ 10% ಅಂದರೆ 60,000. ಅಂದರೆ ಆಗೋದು 6,60,000. ಆಮೇಲೆ ಏನು ಮಾಡ್ತಾನೆ? 2 ಲಕ್ಷ ರೂಪಾಯಿಯಷ್ಟು 2 ಲಕ್ಷ ರೂಪಾಯಿಯಷ್ಟು ಏನು ಮಾಡ್ತಾನೆ? ಇಂಪ್ರೂವ್ಮೆಂಟ್ ಮಾಡ್ತಾನೆ. ಇದನ್ನು ಕಳಿಬೇಕು, ಇದನ್ನು ಕಳಿಬೇಕು. ಇನ್ನೆಷ್ಟು ಬರುತ್ತೆ ಅಂತ ನೋಡಿ. 14,40,000 ಮೈನಸ್ 8,16,000. ಹಾಗಾದರೆ ಬಂದಿದ್ದು 5,80,000. ಇದನ್ನೇ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಸರ್ ಏನೇನು ಮಾಡಿದ್ರಿ ಸರ್ ನಾವು? ಅದನ್ನೇ ಲಾಜಿಕ್. ಇದಕ್ಕೇನಾದ್ರು ಫಾರ್ಮೆಟ್ ಇದೆಯಾ ಸರ್? ಹೌದು, ಒಂದು ಫಾರ್ಮೆಟ್ ಇದೆ. ಆ ಫಾರ್ಮೆಟೇ ಹೇಳುವಂಥ ಸೆಕ್ಷನ್ನೇ ಸೆಕ್ಷನ್ 48. ಆಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಇದರಲ್ಲೇ IT ಡಿಪಾರ್ಟ್ಮೆಂಟ್ ಸೆಕ್ಷನ್ 48 ಅನ್ನೋದ್ರಲ್ಲಿ ಡಿಫೈನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಏನು ಡಿಫೈನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು? ಇಲ್ಲೇ ನೋಡಿ, ನಾವೇನು ಲೆಕ್ಕಾಚಾರ ಮಾಡಿದ್ವಿ ಅಂತ ನೋಡಿ. ಏನು ಲೆಕ್ಕಾಚಾರ ಮಾಡಿದ್ವಿ ಅಂತ ನೋಡಿ. ಎಸ್, ಏನಿದು ಹೈಲೈಟ್ ಮಾಡ್ತೀನಿ. ಏನದು ಅಂತ ನೋಡಿ. ಏನಿದು? ಎಷ್ಟಕ್ಕೆ ನಾವು ಸೇಲ್ಸ್ ಮಾಡಿದ್ವಿ ಅದು. ಎಷ್ಟಕ್ಕೆ ಸೇಲ್ಸ್ ಮಾಡಿದ್ವಿ ನಾವು ಅದನ್ನು ನಾವು ಕರಿತೀವಿ ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್. ನಾವು ಎಷ್ಟಕ್ಕೆ ಸೇಲ್ಸ್ ಮಾಡಿದ್ದೀವಿ ಅದನ್ನು ನಾವು ಕರಿತೀವಿ ಸೇಲ್ ಪ್ರಾಸೀಡ್ಸ್. ನಾವು ಎಷ್ಟಕ್ಕೆ ಸೇಲ್ ಮಾಡಿದ್ದೀವೋ ಅದು ನಾವು ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಅದಕ್ಕೆ ಇನ್ನೂ ಒಂದಿದೆ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಇದು ಏನಕ್ಕೆ ಈ ಹೆಸರು ಬಂತು ಅನ್ನೋ ವಿಚಾರ ಆಮೇಲೆ ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್. ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಅದರಲ್ಲಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಏನಿದು? ಸೆಲ್ಲಿಂಗ್ ಎಕ್ಸ್ಪೆನ್ಸ್ನ ಕಳೆದ್ಬಿಟ್ವಿ. ಇದು ಬರೋದು ಏನಂತ ಕರಿತೀರಾ? ನೆಟ್ ಸೇಲ್ ಪ್ರಾಸೀಡ್ಸ್ ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್. ಆಮೇಲೆ ಏನು ಕಳೆದಿದ್ದೀರಾ? ಇದು ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇದೇನಿದು? ಕಾಸ್ಟ್ ಆಫ್ ಅಕ್ವಿಸಿಷನ್. ಸರ್ ಇದೇನಿದು? ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಹಾಗಾದ್ರೆ ಏನಾಗೋಯ್ತು? ಸೇಲ್ ಪ್ರಾಸೀಡ್ಸಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕಳೆದ್ರೆ ಬರೋದು ನೆಟ್ ಸೇಲ್ ಪ್ರಾಸೀಡ್ಸ್. ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳೆದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕಳೆದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಡ್ತು. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಸೀಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್. ಹಾಗಾದರೆ ಸೇಲ್ ಪ್ರೈಸ್ನಲ್ಲಿ ಸೆಲ್ಲಿಂಗ್ ಪ್ರೈಸ್ನಲ್ಲಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ಗೆ ಇನ್ನೊಂದು ಹೆಸರು ಹೇಳಿದ್ದೆ, ಎಸ್, ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್. ಆಮೇಲೆ ಇನ್ನೊಂದು ಹೆಸರು ಹೇಳಿದ್ದೆ, ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಏನೇನಾಗಿರ್ಬೋದು? ಕಮಿಷನ್ ಆಗಿರ್ಬೋದು, ಬ್ರೋಕರೇಜ್ ಆಗಿರ್ಬೋದು, ಅಥವಾ ಇದನ್ನು ಸೇಲ್ ಮಾಡೋಕ್ಕೋಸ್ಕರ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬಿಟ್ಟಿದ್ದು ಖರ್ಚುಗಳಾಗಿರ್ತದೆ. ಅದನ್ನೇನಂತ ಕರಿತೀರಾ? ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಆಗಿರ್ಬೋದು. ಅಸೆಟ್ನ ಸೇಲ್ ಮಾಡೋಕ್ಕೆ ಏನಾದ್ರು ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಏನಾದ್ರು ಮಾಡಿದ್ರೆ, ಈ ಮನೆ ಇರುತ್ತೆ, ರಿಜಿಸ್ಟ್ರೇಷನ್ ಫೀಸ್ ಆಗುತ್ತೆ. ರಿಜಿಸ್ಟ್ರೇಷನ್ ಫೀಸ್ ನಾನೇ ಹಾಕ್ಕೊತೀನಿ. ಪರ್ಚೇಸ್ ಮಾಡುವಾಗ ಹಾಕೊಂಡ್ರೆ ಪರ್ಚೇಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡಿ. ಸೇಲ್ಸ್ ಮಾಡುವಾಗ ರಿಜಿಸ್ಟ್ರೇಷನ್ ಖರ್ಚು ಏನಾದ್ರು ಮಾಡಿದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ. ಸ್ಟ್ಯಾಂಪ್ ಡ್ಯೂಟಿ, ಯಾವ್ದಾದ್ರು ಅಸೆಟ್ನ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಸ್ಟ್ಯಾಂಪ್ಸ್ ಅಂತ ತೊಗೊಬೇಕಾಗಿರುತ್ತೆ, ಸ್ಟ್ಯಾಂಪ್ ಡ್ಯೂಟಿ ಅಂತ ಕಟ್ಟಬೇಕಾಗಿರುತ್ತೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಲ್ಲಿ ಲೆಸ್ ಮಾಡಿ ಪರ್ಚೇಸ್ ಮಾಡುವಾಗ ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ. ಈ ಫಾರ್ಮ್ಯಾಟ್, ಇದಕ್ಕೆ ಒಂದು ಫಾರ್ಮ್ಯಾಟ್ ಇದೆ. ಈ ಫಾರ್ಮ್ಯಾಟ್ನ ಹೇಳುವಂಥ ಸೆಕ್ಷನ್ನೇ
ಸೆಕ್ಷನ್ 48. ಸೆಕ್ಷನ್ 48. ಹಾಗಾದರೆ ಸೆಕ್ಷನ್ 48ನ ಪ್ರಕಾರವಾಗಿ ಏನಾಗಿರುತ್ತೆ, ಹೆಂಗಿದೆ, ಹೇಗಿದೆ ಅಂತ ನೋಡೋಣ. ಫಾರ್ಮೆಟ್ ಏನು, ಸೆಕ್ಷನ್ 48 ಯಾವುದು, ಸೆಕ್ಷನ್ 48 ಏನು ಹೇಳುತ್ತೆ ಅಂತ ನೋಡಿ. ಸೆಕ್ಷನ್ 48 ಏನು ಹೇಳುತ್ತೆ ಅಂದರೆ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದ್ರೆ ಅರ್ಥ ಸೇಲ್ಸ್ ಪ್ರೈಸ್ ಅಥವಾ ಸೇಲ್ ಕನ್ಸಿಡರೇಷನ್. ಸೇಲ್ ಪ್ರೈಸ್, ಸೇಲ್ ಕನ್ಸಿಡರೇಷನ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಎಕ್ಸಾಮಿನೇಷನಲ್ಲಿ ಸೇಲ್ ಪ್ರೈಸ್ ಅನ್ನೋದಕ್ಕೆ ಬದಲಾಗಿ ನೀವೇನು ಬರೀರಿ, ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಬರೀರಿ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಲೆಸ್ ವಾಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅದಕ್ಕೆ ಇನ್ನೊಂದು ಹೆಸರೇನು, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಸೇಲ್ಸ್ ಮಾಡೋಕ್ಕೋಸ್ಕರ ಅಥವಾ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಏನೇನು ಖರ್ಚಾಗುತ್ತೆ, ಬ್ರೋಕರೇಜ್ ಆಗ್ಬೋದು, ಕಮಿಷನ್ ಆಗಿರ್ಬೋದು. ನಾನೀಗೆಲ್ಲ ಹೇಳಿದೆ, ಈ ಹೌಸ್ ಪ್ರಾಪರ್ಟಿ ಲ್ಯಾಂಡ್ಗಳನ್ನೆಲ್ಲ ಸೇಲ್ ಮಾಡಬೇಕು ಅಂದಾಗ ಸ್ಟ್ಯಾಂಪ್ ಡ್ಯೂಟಿ ಆಗಿರುತ್ತೆ, ಅದನ್ನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಆಗಿರುತ್ತೆ, ಅದನ್ನು ಪಡೆಯೋಕ್ಕೋಸ್ಕರ ಲೀಗಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಮತ್ತು ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಸೇಲ್ ಮಾಡೋಕ್ಕೋಸ್ಕರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನಾದ್ರು ಮಾಡಿದರೆ ಅದನ್ನು ಕೂಡ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೀರ. ಪ್ರಾಬ್ಲಮಲ್ಲಿ ನೋಡಿ, ಅಲ್ಲಿ ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರುವಂಥ ಖರ್ಚು ಅದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಆಗಿರುತ್ತೆ. ಅದನ್ನು ಕಳೆದ ಮೇಲೆ ಬರುತ್ತಲ್ವಾ, ಆ ಕಳೆದ ಮೇಲೆ ಬರೋದನ್ನೇ ನಾವೇನಂತ ಕರಿತೀರಾ, ನೆಟ್ ಸೇಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಅದರಲ್ಲಿ ಏನು ಕಳಿಬೇಕು, ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಾ, 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀರಾ, ಸರಿ 5 ಲಕ್ಷ ತಗೊಳ್ಳಿ. 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ವಿ, 1 ಲಕ್ಷ ರೂಪಾಯಿ ಕಮಿಷನ್ ಕೊಟ್ಟಿದ್ದೀವಿ. ಹಾಗಾದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಯಿತು, 5 ಲಕ್ಷ ಪ್ಲಸ್ 1 ಲಕ್ಷ 6 ಲಕ್ಷ ಆಗೋಯ್ತು. ಅಸೆಟ್ನ ಪರ್ಚೇಸ್ ಮಾಡಿದ್ದಾದಮೇಲೆ ಸೇಲ್ ಮಾಡೋಕ್ಕೆ ಮುಂಚೆ ಆ ಅಸೆಟ್ನ ಏನಾದರೂ ಇಂಪ್ರೂವ್ಮೆಂಟ್ ಏನಾದರೂ ಮಾಡಿದರೆ, ನೀವು ಫಸ್ಟ್ ಫ್ಲೋರ್ ಕಟ್ಸೋದು, ಬಾತ್ರೂಮ್ ಕಟ್ಸೋದು, ಟಾಯ್ಲೆಟ್ ಕಟ್ಸಿರೋದು, ಅಥವಾ 2 ರೂಮ್ ಕಟ್ಸಿರೋದು, ಅಥವಾ 1 ರೂಮ್ ಕಟ್ಸಿರೋದು ಮಾಡಿದರೆ, ಇಂಪ್ರೂವ್ಮೆಂಟ್ ಆಗಿರಬೇಕು. ಮಾಡಿದರೆ ಅದನ್ನು ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಈ ಎರಡನ್ನೂ ಸೇರಿಸಿ ಯಾವುದರಲ್ಲಿ, ನೆಟ್ ಸೇಲ್ ಕನ್ಸಿಡರೇಷನ್ಗೆ ಲೆಸ್ ಮಾಡಿದ್ರೆ ಬರೋದನ್ನೇ ನಾವೇನಂತ ಕರಿತೀರಾ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರ. ಏನಂತ ಕರಿತೀರಾ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದರಲ್ಲಿ ಲೆಸ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54B D G G. ಇದು 6ನೇ ಅಥವಾ 7ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಒಂದೊಂದೇ ಎಕ್ಸಾಮ್ಷನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಕಲಿತೀವಿ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಬಂದಿದೆ ನೋಡಿ, ಇಷ್ಟು ಇಲ್ಲಿವರೆಗೂ ಇವಾಗ ನಾನು ಹೇಳ್ಕೊಡುವಂಥದ್ದು. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್, ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್, ಬರೋದು ನೆಟ್ ಸೇಲ್ ಪ್ರಾಫಿಟ್ಸ್, ಅದರಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳಿಬೇಕು, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕಳಿಬೇಕು, ಬರೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಹೇಳಿದ್ದು. ಸೊ ಇವತ್ತಿಗೆ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೆಂಗೆ ಕಂಡುಹಿಡಿಬೇಕು ಅದನ್ನು ಹೇಳಕ್ಕೆ ಒಂದು ಸೆಕ್ಷನ್ ಇತ್ತು. ಆ ಸೆಕ್ಷನ್ನೇ ಸೆಕ್ಷನ್ 48. ಇದೇ ಫಾರ್ಮ್ಯಾಟಲ್ಲಿ ನೀವು ಕಂಡುಹಿಡಿಬೇಕು ಅಂತ ಹೇಳ್ತಲ್ವಾ, ಆ ಸೆಕ್ಷನ್ನೇ ಸೆಕ್ಷನ್ 48. ಹಾಗಾದರೆ ಒಂದು ಪ್ರಾಬ್ಲಮ್ ನೋಡೋಣ. ಈಗ ನೀವು ಜ್ಞಾಪಕ ಇಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲಿರುತ್ತೆ, 14 ಪ್ರಾಬ್ಲಮ್ ಇರುತ್ತೆ, ಸೊಲ್ಯೂಷನ್ನು 14 ಪ್ರಾಬ್ಲಮ್ ಇರುತ್ತೆ. ನೀವೇನು ಮಾಡಬೇಕು, ಒಂದು ಪೆನ್ನು, ಒಂದು ಬುಕ್ಕು ತಗೊಂಡಿಟ್ಕೊಬೇಕು, ವಿಡಿಯೋನ ಪಾಸ್ ಮಾಡಬೇಕು. ನೀವು ಮಾಡಬೇಕಾದ್ರೆ ಕೆಲಸ, ವಿಡಿಯೋನ ಪಾಸ್ ಮಾಡಬೇಕು. ಪ್ರತಿ ಪ್ರಾಬ್ಲಮ್ ಅಷ್ಟೇ, ವಿಡಿಯೋನ ಪಾಸ್ ಮಾಡಬೇಕು, ನೀವು ಸಾಲ್ವ್ ಮಾಡಿ. ಈಗ ಆಲ್ರೆಡಿ ನಾನು ಮಾಡಿಸಿದ್ದೀನಿ, ಇವಾಗ ನೀವು ಸಾಲ್ವ್ ಮಾಡಿ, ಆಮೇಲೆ ಪ್ಲೇ ಒತ್ತಿ ಕಂಪೇರ್ ಮಾಡ್ಕೊಳ್ಳಿ. ಏನು ಹೇಳಿದೆ ಮತ್ತೆ ರಿಪೀಟ್ ಮಾಡ್ತೀನಿ, ಇಲ್ಲಿಂದ ಮುಂದಕ್ಕೆ ಈಗ ವಿಡಿಯೋ ಪಾಸ್ ಮಾಡಿ, ಟೇಕ್ ಯುವರ್ ಓನ್ ಟೈಮ್. ಅಂದರೆ ಇವತ್ತು ತೊಗೊಂಡು ನಾಳೆ ಆಗಲ್ಲ, ಮ್ಯಾಕ್ಸಿಮಮ್ 2 to 3 minutes. ಪೆನ್ನು ಪೇಪರ್ ಇಟ್ಕೊಂಡಿದೆ, ಸಾಲ್ವ್ ಮಾಡಿ.
ಸೆಕ್ಷನ್ 48ನ ಫಾರ್ಮ್ಯಾಟ್ನ ವೈಲೇಟ್ ಮಾಡಬೇಡಿ. ರಿಪೀಟ್ ಮಾಡ್ತೀನಿ, ಸೆಕ್ಷನ್ 48 ಫಾರ್ಮ್ಯಾಟ್ನ ವೈಲೇಟ್ ಮಾಡಬೇಡಿ, ಯು ವಾಂಟ್ ಗೆಟ್ ಮಾರ್ಕ್ಸ್. ಸೆಕ್ಷನ್ 48 ಏನು ಹೇಳಿದೆಯೋ ಫಾರ್ಮ್ಯಾಟ್, ಅದು ಐಟಮ್ ಇದೆಯೋ ಇಲ್ವೋ ಗೊತ್ತಿಲ್ಲ, ನೀವು ಅದು ಫಾರ್ಮ್ಯಾಟ್ ಆಗಲೇಬೇಕು. ನೀವು ಆ ಫಾರ್ಮ್ಯಾಟ್ ಪ್ರಕಾರ ನೀವು ಬರೀಲೇಬೇಕು. ಸರ್ ಕಮಿಷನ್, ಬ್ರೋಕರೇಜ್, ಸ್ಟಾಂಪ್ ಡ್ಯೂಟಿ ಇಷ್ಟೆಲ್ಲ ಬರೀಬೇಕಾ ಸರ್? ನಾನೇವಾ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರೋದು, ನೆಟ್ ಸೇಲ್ ಪ್ರಾಫಿಟ್ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರೋದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೊಂದು ಮೆನ್ಷನ್ ಮಾಡಲೇಬೇಕು ನೀವು. ಸರ್ ಈ ಪ್ರಾಬ್ಲಮ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಟ್ಟಿಲ್ಲ, ಏನು ಮಾಡೋದು ಸರ್? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಕೊಡಲಿಲ್ಲ ಅಂದರೆ ಡ್ಯಾಶ್ ಹಾಕಬೇಕು, ಜ್ಞಾಪಕ ಇಟ್ಕೊಳ್ಳಿ, ನಿಲ್ ಅಂತ ಬರೀಬೇಕು. ಯು ಹ್ಯಾವ್ ಟು ಮೆನ್ಷನ್. ಸುಮ್ಮನೆ ಉದಾಹರಣೆಗೆ ನಿಮ್ಮ ಒಬ್ಬ ಹುಡುಗನ ಚಿತ್ರವನ್ನು ಬರೆಯಿರಿ ಅಂತ ಹೇಳ್ತೀವಿ, ಬ್ರಾಕೆಟ್ನಲ್ಲಿ ಕೊಟ್ಟಿದ್ದೀವಿ, ಕುರುಡ ಅಂತ ಹೇಳಿರ್ತೀವಿ. ಕುರುಡನ ಚಿತ್ರವನ್ನು ಬರೆಯಿರಿ ಅಂದರೆ ಕಣ್ಣು ಅಲ್ಲಿ ಬರೀದಿರ, ಅಲ್ಲಿ ಖಾಲಿ ಬಿಟ್ಬಿಡ್ತೀರ. ಹಾಗೇನೆ ಮೂಗ ಅವ್ನು ಮಾತಾಡಕ್ಕೆ ಬರಲ್ಲ ಅಂದರೆ ಬಾಯಿನೇ ಬರೀದಿರ ಇಟ್ಬಿಡ್ತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಬೇಕು ಅಂದಾಗ ಫಾರ್ಮ್ಯಾಟ್ ಏನು ಕೊಟ್ಟಿದ್ದಾನೋ ಆ ಫಾರ್ಮ್ಯಾಟ್ನ ನೀವು ಫುಲ್ಫಿಲ್ ಮಾಡಲೇಬೇಕಾಗಿರುತ್ತೆ. ವೆದರ್ ಹಿ ಈಸ್ ಗಿವನ್ ಆರ್ ನಾಟ್, ಯು ಹ್ಯಾವ್ ಟು ರೈಟ್, ದಟ್ಸ್ ಇಟ್. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮಗೆ ಅದು ಫುಲ್ ಇದು ಬಂದಿರುತ್ತೆ, ಫುಲ್ ಫ್ಲೆಡ್ಜ್ ಅಧಿಕಾರ ಅದ್ರ ಮೇಲೆ ನಿಮಗೆ ಬಂದಿರುತ್ತೆ. ಸೊ ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಓಕೆ, ಈ ಪ್ರಾಬ್ಲಮ್ನ ಸ್ಟಡಿ ಮಾಡೋಣ. ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿ, ಆಮೇಲಿಂದ ಮುಂದಕ್ಕೆ ಹೋಗೋಣ. 14 ಪ್ರಾಬ್ಲಮ್ ಇದೆ, 14 ಪ್ರಾಬ್ಲಮ್ನ ನೋಡ್ಕೊಂಡು ಮುಂದಕ್ಕೆ ಹೋಗಬೇಕು. ಸುಹಾಸ್ ಪರ್ಚೇಸ್ಡ್ ಅ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಅಂದಿದ ತಕ್ಷಣ ನಿಮಗೆ ಒಂದು ಮಂತಲ್ಲಿ ಬಂದ್ಬಿಡ್ತು ಅದರ್ ಅಸೆಟ್ಸ್. ಅದರ್ ಅಸೆಟ್ನ ಶಾರ್ಟ್ ಟರ್ಮ್ ಅಸೆಟ ಲಾಂಗ್ ಟರ್ಮ್ ಅಸೆಟ್ ಅಂತ ಕಂಡುಹಿಡಿಬೇಕು ಅಂದರೆ 3 ಇಯರ್ಸ್ನ ನೋಡ್ಬೇಕು ನೀವು. ಫಾರ್ rupees 10 lakhs on 5th May 2017. The same is sold for rupees 12 lakhs on 10th October 2018. Compute taxable capital gain. ಸೊ ಇಲ್ಲಿ ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ಅವನು ಹೇಳಿಲ್ಲ. ಅವನು ಕ್ಯಾಲ್ಕುಲೇಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅಂದ್ಬಿಟ್ರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ನೀವು ಮುಂದಕ್ಕೆ ಹೋಗ್ಬಿಡ್ಬೋದಾಗಿತ್ತು. ಇಲ್ಲಿ ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ಅವನು ಹೇಳಿಲ್ಲ ಅವನು. ಹಾಗಾದ್ರೆ ಇದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಹೋಗಬೇಕು. ಪೀರಿಯಡ್ ಆಫ್ ಹೋಲ್ಡಿಂಗ್ ಏನಿದೆ ಇಲ್ಲಿ? ಪರ್ಚೇಸ್ ಮಾಡಿರೋ ಡೇಟು 5th May 2017. ಹಾಗಾದರೆ ಇಲ್ಲಿ ಬರಿತೀನಿ 5/5/2017 ಟು ಯಾವ ಡೇಟ್ವರೆಗೂ, ಯಾವ ಡೇಟಿಗೆ ಸೇಲ್ ಮಾಡ್ತಾ ಇರೋದು? 10/10/2018. ಹಾಗಾದರೆ 10/10/2018ಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದರೆ 10/10/2018ಗೆ. ಆದರೆ ಪರ್ಚೇಸ್ ಮಾಡಿರೋ ಡೇಟಿಂದ ಸೇಲ್ ಮಾಡಿರೋ ಡೇಟ್ವರೆಗೂ 3 ವರ್ಷಕ್ಕಿಂತ ಕಡಿಮೆ ಇದೆ. ಕಡಿಮೆ ಇದ್ದರೆ ಇದೇನಾಗೋಯ್ತು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಫಾರ್ಮ್ಯಾಟ್ ಅಂಡರ್ ಸೆಕ್ಷನ್ 48ನ ಪ್ರಕಾರವಾಗಿ ಏನಂತ ಹೇಳ್ತಿದೆ? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ವಾಟ್ ಇಸ್ ದ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್? ಈಗ 12 lakhs, 12 ಲಕ್ಷ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಲ್ಯಾಕ್ಸ್ನ ನಂಬರ್ ಆಫ್ ಝೀರೋಸ್ ಆಗ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಬೇಕು. ಎಲ್ಲ ಅಂದರೆ ಲ್ಯಾಕ್ಸ್ ಅಂದ್ಬಿಟ್ಟಿದೆ. 12 lakhs. ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಮಾಡಿದಾನ ಸರ್? ಪ್ರಾಬ್ಲಮಲ್ಲಿ ಎಲ್ಲೂ ಕೊಟ್ಟಿಲ್ಲ ಸರ್. ಹಾಗಾದರೆ ಏನೂ ಇಲ್ಲ. 12 lakhsಲ್ಲಿ 0 ಕಳೆದ್ರೆ ಬರೋದು 12 lakhs. ಹಾಗಾದರೆ 12 lakhsನ ಕರಿತೀರ ನೀವು ನೆಟ್ ಸೇಲ್ ಕನ್ಸಿಡರೇಷನ್. ಆ ನೆಟ್ ಸೇಲ್ ಕನ್ಸಿಡರೇಷನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಅಕ್ವಿಸಿಷನ್ ನೋಡಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅವನು? ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದ? 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ. ಬ್ರ್ಯಾಕೆಟ್ ಉಪಯೋಗಿಸಿ ನೀವು ಬ್ರ್ಯಾಕೆಟ್ ಉಪಯೋಗಿಸೋಕ್ಕೆ ನಿಮಗೆ ಮನಸ್ಸು ಬರಲಿಲ್ಲ ಅಂದರೆ 10 ಲಕ್ಷನ ಇನ್ನರ್ ಕಾಲಮಲ್ಲಿ ಹಾಕಿ, ಆಮೇಲೆ ಫೈನಲ್ ಹಾಕಿ. ಇವೆರಡು ಅಮೌಂಟ್ನ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ನರ್ ಕಾಲಮ್ನಲ್ಲಿ ಮೇಂಟೈನ್ ಮಾಡಿ, ಸಿಂಗಲ್ ಅಮೌಂಟ್ನ ಅಮೌಂಟ್ ಕಾಲಮಲ್ಲಿ ಇಡಿ. ಓಕೆ,
ಹಾಗಾದರೆ 12 ಲಕ್ಷದಲ್ಲಿ 10 ಲಕ್ಷನ ಕಳಿಬೇಕಾಗಿರುತ್ತೆ. ಈ ಪ್ರಾಬ್ಲಮಲ್ಲಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಕೊಟ್ಟಿದ್ದಾನಾ? ಇಲ್ಲ, ಕೊಟ್ಟಿಲ್ಲ. ಹಾಗಾದರೆ 10 ಲಕ್ಷದಲ್ಲಿ 12 ಲಕ್ಷದಲ್ಲಿ 10 ಲಕ್ಷನ ಕಳೆದರೆ ಬರೋದು 2 ಲಕ್ಷ. 2 ಲಕ್ಷನ ಕರಿತೀವಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೇನಾ ಸರ್? ಅಷ್ಟೇ. ಸೆಕ್ಷನ್ 48 ಕ್ಲಿಯರಾಗಿ ಹೇಳ್ಬಿಟ್ಟಿದೆ ಯಾವ ರೀತಿ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದ್ಬಿಟ್ಟಿದೆ. ಮತ್ತೆ ನಾನು ನಿಮ್ಮ ಹತ್ರ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಈಗ ಸೆಕೆಂಡ್ ಪ್ರಾಬ್ಲಮ್ ಇದು. ನೀವೇನು ಮಾಡಬೇಕು? ಪಾಸ್ ಮಾಡಬೇಕು, ವಿಡಿಯೋನ ಪಾಸ್ ಮಾಡಬೇಕು. ವಿಡಿಯೋನ ಪಾಸ್ ಮಾಡಿ ನೀವು ಸಾಲ್ವ್ ಮಾಡಬೇಕು. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪಾಸ್ ಮಾಡಿ ನೀವು ತಿಳ್ಕೊಬೇಕು. ಓಕೆ, ಎಲ್ಲ ಸಾಲ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸಲ ವೆರಿಫೈ ಮಾಡ್ಕೊಂಬಿಡಿ. ಮಿಸ್ಟರ್ ರಾಜ್ ಪರ್ಚೇಸ್ಡ್ ಅಗ್ರಿಕಲ್ಚರಲ್ ಲ್ಯಾಂಡ್. ಹಾಗಾದ್ರೆ ಇದು ಫಿನಾನ್ಷಿಯಲ್ ಅಸೆಟ? ಅಲ್ಲ ಸರ್. ಡಿಪ್ರೀಸಿಯಬಲ್ ಅಸೆಟ? ಅಲ್ಲ ಸರ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆ್ಯಂಡ್ ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲ. ಹಾಗಾದ್ರೆ ಇದು ಅದರ್ ಅಸೆಟ್. ಅದರ್ ಅಸೆಟ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟು ಅಂತ ತಿಳ್ಕೊಬೇಕು ಅಂದರೆ 3 ಇಯರ್ಸ್ ನೋಡಬೇಕು. ಓಕೆ, ಎಷ್ಟು ಲಕ್ಷಕ್ಕೆ? 50 ಲ್ಯಾಕ್ಸ್ಗೆ ಪರ್ಚೇಸ್ ಮಾಡಿರೋದು. ಅದನ್ನು ಸೇಲ್ ಮಾಡಿರೋದು 65 ಲ್ಯಾಕ್ಸ್ಗೆ. ಹಾಗಾದ್ರೆ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ವಿ ನಾವು ಅದನ್ನು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕರಿತೀವಿ. ಎಷ್ಟಕ್ಕೆ ನಾವು ಸೇಲ್ಸ್ ಮಾಡಿದ್ದೀವೋ ಅದನ್ನು ಸೇಲ್ ಪ್ರಾಸಿಡ್ಸ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಸರ್? ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಗೋಯ್ತು, ಅದು ಅದರ್ ಅಸೆಟ್ಸ್ ಅಂತಲೂ ಗೊತ್ತಾಗೋಯ್ತು, 3 ವರ್ಷ ಅಂತಲೂ ಗೊತ್ತಾಗೋಯ್ತು. ಹಾಗಾದ್ರೆ 3 ವರ್ಷ ಇದೆಯೋ ಇಲ್ವೋ ಅಂತ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡೋಣ. ಈಗ ಪೀರಿಯಡ್ ಆಫ್ ಹೋಲ್ಡಿಂಗ್ ಹೋದ್ರೆ ಅಂದರೆ ಪರ್ಚೇಸ್ ಮಾಡಿರೋದು 6/5/2017, ಸೇಲ್ ಮಾಡಿರೋದು 10/10/18. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡೋದೇ ಆದರೆ 6/5/17 ಟು 10/10/18 ಇಲ್ಲಿವರೆಗೂ. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ 3 ಇಯರ್ಸ್ಗಿಂತ ಕಡಿಮೆ ಅಥವಾ ಈಕ್ವಲ್ ಇದೆಯಾ ಅಥವಾ 3 ಇಯರ್ಸ್ಗಿಂತ ಜಾಸ್ತಿ ಇದೆಯಾ ಅಂತ ನೋಡಿ. 3 ಇಯರ್ಸ್ಗಿಂತ ಕಡಿಮೆ ಅಥವಾ ಈಕ್ವಲ್ ಇದೆ ಅಂತಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 3 ಇಯರ್ಸ್ಗಿಂತ ಜಾಸ್ತಿ ಇತ್ತು ಅಂದರೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 17ರಲ್ಲಿ ಪರ್ಚೇಸ್ ಮಾಡಿದ್ದು 18ರಲ್ಲಿ ಸೇಲ್ ಮಾಡ್ತಾ ಇರೋದು ಅಂದರೆ ಇದೇನಾಗೋಯ್ತು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಅಂಡರ್ ಸೆಕ್ಷನ್ 48ನ ಪ್ರಕಾರವಾಗಿ ನಾವು ಈ ಫಾರ್ಮ್ಯಾಟ್ನ ಉಪಯೋಗಿಸ್ಬೇಕಾಗಿರುತ್ತೆ. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡ್ರೇಷನ್ ಅಂದರೆ ಸೇಲ್ಸ್ ಮಾಡಿರೋದು 65 ಲ್ಯಾಕ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಲ್ಯಾಕ್ಸ್ ನಾನು ನಂಬರ್ ಆಫ್ ಝೀರೋನ ಅವಾಯ್ಡ್ ಮಾಡಿ ಎಲ್ ಅಂತ ಬರಿತಾ ಇದ್ದೀನಿ. ನೀವು ಎಕ್ಸಾಮಿನೇಷನಲ್ಲಿ ಎಲ್ ಅಂತ ಬರಿಬಾರ್ದು. ನಂಬರ್ ಆಫ್ ಝೀರೋಸ್ನ ನೀವು ಸ್ಪೆಸಿಫಿಕಾಗಿ ಮೆನ್ಷನ್ ಮಾಡಬೇಕು. ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟೆ ಸ್ಪೇಸ್ ಬಿಟ್ಟಿದ್ದೀನಿಲ್ಲ ನಿಮಗೆ. ಎಲ್ಲನೂ ಕೂಡ 6-0 ಹಾಕ್ಬಿಟ್ಟಾಗ ನೀವು ಅಲ್ಲಿ ಆ ಮೊಬೈಲಲ್ಲಿ ನೋಡಿದಾಗ ಅಥವಾ ಲ್ಯಾಪ್ಟಾಪಲ್ಲಿ ನೋಡಿದಾಗ ಸೊನ್ನೆಗಳ್ನ ಎಣಿಸೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟಿದೆ. ಕಾಮ ಹಿಡ್ದಿರ ಸ್ಪೇಸ್ ಕೊಟ್ಟಿದ್ದೀನಿ. 65 ಲ್ಯಾಕ್ಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಡ್ಯಾಶ್. ಹಾಗಾದರೆ 65 ಲ್ಯಾಕ್ಸ್ ವಿಲ್ ಬಿ ದ ನೆಟ್ ಸೇಲ್ ಪ್ರಾಸಿಡ್ಸ್ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟು ಕಾಸ್ಟ್ ಆಫ್ ಅಕ್ವಿಸಿಷನ್? ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾನೆ? ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 50 ಲ್ಯಾಕ್ಸ್ಗೆ ಪರ್ಚೇಸ್ ಮಾಡಿರೋದು. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆಯಾ? ಇಲ್ಲ. ಫಾರ್ಮೆಟಲ್ಲಿದೆ, ನೀವು ಫಾರ್ಮೆಟಲ್ಲಿ ಬರಿಬೇಕು ನೀವು ಅದನ್ನು. ಓಕೆ, ಹಾಗಾದರೆ 65 ಲ್ಯಾಕಲ್ಲಿ 50 ಲ್ಯಾಕ್ ಹೋದರೆ ಇನ್ನು ಉಳಿಯುವಂತಹ 15 ಲ್ಯಾಕ್ ಇದೆ ಅಲ್ವಾ, ಅದನ್ನೇ ನಾವೇನಂತ ಕರಿತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೇಮ್ ಆನ್ಸರ್ ನಿಮಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ. ಎಸ್, 3ನೇ ಪ್ರಾಬ್ಲಮ್ ಇದು. ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮ್ ಓದಿ ನೀವೇ ಸಾಲ್ವ್ ಮಾಡಿ, ಆಮೇಲೆ ವೆರಿಫೈ ಮಾಡಿ. ಅಪೂರ್ವ ಪರ್ಚೇಸ್ಡ್ ಗೋಲ್ಡ್ ಯುಟೆನ್ಸಿಲ್ಸ್. ಗೋಲ್ಡ್ ಯುಟೆನ್ಸಿಲ್ಸ್ ಸರ್, ನೀವೇನೋ ಹೇಳ್ದಂಗೆ ಜ್ಞಾಪಕ ಇದೆ ಸರ್. ಎಸ್, ಸಿಲ್ವರ್ ಯುಟೆನ್ಸಿಲ್ಸ್ ಆಗಿದ್ದರೆ
ಫಸ್ಟ್ ವಿಡಿಯೋ ಮತ್ತು ಸೆಕೆಂಡ್ ವಿಡಿಯೋನ ನೋಡಿ ನೀವು. ಫಸ್ಟ್ ವಿಡಿಯೋನಲ್ಲಿ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಸುದೀರ್ಘವಾಗಿ ಹೇಳಿದ್ದೀನಿ. ಸೊ ಗೋಲ್ಡ್ ಯುಟೆನ್ಸಿಲ್ಸ್ ಅನ್ನೋದು ಕ್ಯಾಪಿಟಲ್ ಅಸೆಟ್, ಆದರೆ ಸಿಲ್ವರ್ ಯುಟೆನ್ಸಿಲ್ಸ್ ಅನ್ನೋದು ಕ್ಯಾಪಿಟಲ್ ಅಸೆಟ್ ಅಲ್ಲ. ಸಿಲ್ವರ್ ಯುಟೆನ್ಸಿಲ್ ಅಲ್ಲ, ಇದು ಗೋಲ್ಡ್ ಯುಟೆನ್ಸಿಲ್ಸ್. ಹಾಗಾದ್ರೆ ಇದು ಕ್ಯಾಪಿಟಲ್ ಅಸೆಟ್. ಈ ಕ್ಯಾಪಿಟಲ್ ಅಸೆಟ್ ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಅಂತ ತಿಳ್ಕೊಬೇಕು ಅಂದ್ರೆ ಏನು ಮಾಡ್ಬೇಕು ನೀವು? ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು. ಏನು ನೋಡಬೇಕು? ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು. ಪೀರಿಯಡ್ ಆಫ್ ಹೋಲ್ಡಿಂಗ್ ನೋಡಬೇಕು ಅಂದ್ರೆ ಏನು ಮಾಡಬೇಕು? ಯಾವಾಗ ಪರ್ಚೇಸ್ ಮಾಡಿದ್ದ ಆ ಡೇಟಿಂದ, ಪರ್ಚೇಸ್ ಮಾಡಿರೋ ಡೇಟ್ ಏನು? 04/05/2016 ಟು ಸೇಲ್ ಮಾಡಿರೋ ಡೇಟ್ವರೆಗೂ. ಸೇಲ್ ಮಾಡಿದ್ದೆ ಯಾವಾಗ ಅವನು? 10/10/2018. ಇಲ್ಲಿವರೆಗೂ ಏನಾಗುತ್ತೆ? 16ರಲ್ಲಿ ಪರ್ಚೇಸ್ ಮಾಡಿರೋದು, 18ರಲ್ಲಿ ಸೇಲ್ ಮಾಡಿರೋದು, ಇಲ್ಲಿ ಮೇ ತಿಂಗಳಿದೆ, ಇಲ್ಲಿ ಅಕ್ಟೋಬರ್ ತಿಂಗಳಿದೆ, 3 ವರ್ಷ ಆಗಿಲ್ಲ. ಹಾಗಾದ್ರೆ ಇದೇನಾಯಿತು? 3 ಇಯರ್ಸ್ಗಿಂತ ಇದೇನಾಯಿತು? ಕಡಿಮೆ ಆಯಿತು. ಹಂಗಾರೆ ಇದೇನಾಯ್ತು? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಸೆಕ್ಷನ್ 48 ಪ್ರಕಾರವಾಗಿ ಒಂದು ಫಾರ್ಮೆಟ್ ಕೊಟ್ಟಿದ್ದಾನೆ. ಆ ಫಾರ್ಮೆಟೇ ಇದು ಈಗ ನಾನು ನಿಮ್ಗೆ ತೋರಿಸ್ತಾ ಇರೋಂಥದ್ದು. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 12 lakhs. ಸಾರಿ, 25 lakh. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಪ್ರಾಬ್ಲಮ್ ಓದ್ಬೇಕು ನೀವು. ಪ್ರಾಬ್ಲಮ್ನ ಓದಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಪ್ರಾಬ್ಲಮ್ ನೋಡಿದಾಗ ಇಲ್ಲಿ ಕೊಟ್ಟಿದ್ದಾನೆ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್. ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಎಷ್ಟಿದೆ? 1 lakh ಇದೆ. ಹಾಗಾದರೆ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ 1 lakh. ಹಾಗಾದರೆ ಬಂದಿದ್ದು 24 lakh. ಆ 24 lakh ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ? ಆ ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾನೆ? 12 lakhsಗೆ ಪರ್ಚೇಸ್ ಮಾಡಿದ್ದಾನೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನು ಬಂದಿದ್ದು? 12 lakhs. ಇಷ್ಟರ ಮೇಲೆ ಅವನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ದೀಸ್ ಆರ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಸರ್ ಕರೆಕ್ಟ್ ಆಗಿದೆ ಸರ್, ವೆರಿ ಗುಡ್. ಹಾಗಾದರೆ ಕರೆಕ್ಟ್ ಆಗಿದೆ ಅಂತ ತಂದಮೇಲೆ ನೆಕ್ಸ್ಟ್ ಗೋಲ್ಡ್ ಚೈನ್. ಇದು 4ನೇ ಪ್ರಾಬ್ಲಮ್. ಏನು ಮಾಡ್ಬೇಕು ನೀವು? ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಬೇಕು. ನಿಮ್ಗೆ ಆ ಕೆಪಾಸಿಟಿ ಇದೆ, ನೀವು ಮಾಡ್ಬೋದು. ಪೆನ್ ಇಟ್ಕೊಂಡಿರಬೇಕು, ಪೇಪರ್ ಇಟ್ಕೊಬೇಕು, ವಿಡಿಯೋ ಪಾಸ್ ಮಾಡಬೇಕು, ಪ್ರಾಬ್ಲಮ್ ನೋಡಿ ಸಾಲ್ವ್ ಮಾಡಬೇಕು. ಎಸ್. ಹಾಗಾದರೆ ಗೋಲ್ಡ್ ಚೈನ್ ಕಾಸ್ಟಿಂಗ್ rupees 1,60,000, ಸೋಲ್ಡ್ ಫಾರ್ rupees 5 lakh. ಗೋಲ್ಡ್ ಚೈನ್ ಅನ್ನೋದೇನಾಯಿತು? ಅದರ ಜ್ಯುವೆಲರಿನಾಗ ಬರುತ್ತೆ ಅದರ್ ಅಸೆಟ್. ಅದರ್ ಅಸೆಟ್ ಆಯಿತು ಅಂದರೆ 3 years ನೋಡಬೇಕು. ಹಾಗಾದರೆ ಇದನ್ನು ಪರ್ಚೇಸ್ ಮಾಡಿದ್ದು 6/6/2016, ಸೇಲ್ ಮಾಡಿದ್ದು 4/4/18. ಹಾಗಾದರೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ಏನು? ಪರ್ಚೇಸ್ ಮಾಡಿದ್ದು 6/6/16 ಟು ಸೇಲ್ ಮಾಡ್ತಾ ಇರೋದು 4/4/18. ಹಾಗಾದರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಡೇಟ್ ಏನು ಡೇಟ್ ಆಗಿದೆ? 3 yearsಗಿಂತ ಏನಾಗಿದೆ? ಕಡಿಮೆ ಇದೆ. ಹಾಗಾದ್ರೆ ಏನಾಯ್ತಿದ್ದು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಗೊತ್ತಾಯ್ತು ಫಸ್ಟ್. ಆಮೇಲೆ ಅದರ್ ಅಸೆಟ್ ಅಂತ ಗೊತ್ತಾಯಿತು. ಅದರ್ ಅಸೆಟ್ಗೆ 3 ವರ್ಷ ಅಂತ ಗೊತ್ತಾಯಿತು. 3 ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾಯಿತು. 3 ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಾದ್ಮೇಲೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ ಫಾರ್ಮೆಟ್ ಸೆಕ್ಷನ್ 48ನ ಪ್ರಕಾರವಾಗಿ ಸೇಲ್ ಪ್ರೈಸ್ ಅಥವಾ ಸೇಲ್ ಕನ್ಸಿಡರೇಷನ್ ಅಂದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಅವ್ನು ಮಾರಿರೋದು? 5 lakhಗೆ ಸೇಲ್ ಮಾಡಿರೋದು. 5 lakhಗೆ ಸೇಲ್ ಮಾಡಿದ್ದು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ₹10,000. ಹಾಗಾದರೆ ನೆಟ್ ಸೇಲ್ ಪ್ರಾಫಿಟ್ಸ್ 4,90,000. 4,90,000ನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಇವನು ಪರ್ಚೇಸ್ ಮಾಡಿದ್ದು? 1,60,000. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ. ಸೊ 4,90,000ನಲ್ಲಿ
1,60,000 ಹೋದರೆ 3,30,000. ಇದನ್ನೇ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದನ್ನೇ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಜ್ಞಾಪಕ ಇಟ್ಕೊಳ್ಳಿ. ಸರ್ ನೋಡಿದ್ರೆ ಅಂದರೆ ಒಂದು ಫಾರ್ಮ್ಯಾಟ್ ಹಾಕೊಂಡಿದ್ದಾರೆ, ಫಾರ್ಮ್ಯಾಟ್ ಪಕ್ಕದಲ್ಲಿ ಅಮೌಂಟ್ಗಳು ಹಾಕೊಂಡೋದ್ರು ಅಂತ ಅಂದ್ಬಿಟ್ಟಿದೆ. ಅದರಲ್ಲಿ ನೀವು ಕೂಡ ಅಡಿಸಿ ಮಾಡೋಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರತಿ ಪ್ರಾಬ್ಲಮ್ನು ಮತ್ತೆ ಫಾರ್ಮ್ಯಾಟ್ನ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಿಮಗೆ ಒಳ್ಳೇದು. ನಿಮಗೆ ಒಂದೇ ಥರ ಬರ್ಕೊಂಡು ಪಕ್ಕದಲ್ಲಿ ಕಾಲಮ್ಗಳು ಹಾಕ್ಕೊಂಡು ಫಸ್ಟ್ ಪ್ರಾಬ್ಲಮ್ ಸೆಕೆಂಡ್ ಪ್ರಾಬ್ಲಮ್ ಅಂತ ಬರ್ಕೊಂಡು ಹೋಗ್ಬಿಟ್ಟಿರ. ಹಾಗನ್ಬಿಟ್ಟು ನಾನು ನಿಮಗೆ ಐಡಿಯಾ ಹೇಳ್ಕೊಟ್ಟಿಲ್ಲ ಇವಾಗ. ನಾನು ಹಾಗೆ ಅನ್ಕೊಂಬಿಟ್ಟಿರ. ನೆಗೆಟಿವ್ ಆಗಿ ತಗೊಂಬಾರ್ದು ಮಕ್ಕಳು. ಎಸ್, 5th ಪ್ರಾಬ್ಲಮ್. ಇದು 5ನೇ ಪ್ರಾಬ್ಲಮ್. ವಿಡಿಯೋ ಪಾಸ್ ಮಾಡಿ ನೀವೇ ಸಾಲ್ವ್ ಮಾಡಿದ್ದಾದಮೇಲೆ ವಿಡಿಯೋ ಪ್ಲೇ ಮಾಡಿ ನಿಮಗೆ ಆನ್ಸರ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಎಸ್, ಅಪೂರ್ವ ಪರ್ಚೇಸ್ಡ್ ಎ ಹೌಸ್ ಪ್ರಾಪರ್ಟಿ. ಸರ್, ಹೌಸ್ ಪ್ರಾಪರ್ಟಿ ಅಂದರೆ ಕ್ಯಾಪಿಟಲ್ ಅಸೆಟ್. ಯಾವ ಕ್ಯಾಪಿಟಲ್ ಅಸೆಟ್ ಇದು? ಅದರ್ ಅಸೆಟ್ಸ್ ಬರುತ್ತೆ ಸರ್. ಇದಕ್ಕೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಕಂಡಿಡಿಯೋಕ್ಕೆ 3 years ಸರ್. ವೆರಿ ನೈಸ್. ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು? 10 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು. ಎಷ್ಟು ಲಕ್ಷಕ್ಕೆ ಸೇಲ್ ಮಾಡಿರೋದು? 15 ಲಕ್ಷಕ್ಕೆ ಸೇಲ್ ಮಾಡಿರೋದು. ಸರ್, ಇದು ಶಾರ್ಟ್ ಟರ್ಮಾ ಲಾಂಗ್ ಟರ್ಮಾ ಸರ್? ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ನೋಡಬೇಕು ಅಂದ್ರೆ ಏನಂತ ಹೇಳಿದ್ದೀನಿ? ಪೀರಿಯಡ್ ಆಫ್ ಹೋಲ್ಡಿಂಗ್ ಆಫ್ ಅನ್ ಅಸೆಟ್ ನೋಡಬೇಕು. ಪರ್ಚೇಸ್ ಮಾಡಿದ್ದೆ ಯಾವಾಗ? 7/7/2017. ಈ ಡೇಟಿಂದ ಹಿಡಿದು ಎಲ್ಲಿವರೆಗೂ ನೋಡಬೇಕು? 12/12/2018. ನೋಡ್ರಿ, ಪೀರಿಯಡ್ ಆಫ್ ಹೋಲ್ಡಿಂಗ್ನ ನಾನು ಬರೆಯುವಾಗ ಎಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ತಿಳ್ಕೊಂಡು ನಾನು ಬರಿತಾ ಇದ್ದೀನಿ. ಅಕಸ್ಮಾತ್ 3 ವರ್ಷ ಅಥವಾ 3 ವರ್ಷಕ್ಕಿಂತ ಬಂತು ಅಂದರೆ ನೀವು ಆ್ಯಕ್ಚುಲಿ ಇದು ಏನು ಬರೆದಿದ್ದೀರಾ ಇದು ತಪ್ಪಾಗುತ್ತೆ. ಇದೇನಾಗುತ್ತೆ? ತಪ್ಪಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಪೀರಿಯಡ್ ಆಫ್ ಹೋಲ್ಡಿಂಗ್ನ ಕಂಡುಹಿಡಿಬೇಕು ಅಂದಾಗ ನೀವೇನು ಮಾಡಬೇಕಾಗಿರುತ್ತೆ? ಇದರ ಹಿಂದಿನ ದಿವಸ ತೊಗೊಬೇಕಾಗುತ್ತೆ. 7/7/17 to 11/12/18 ತೊಗೊಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇವಾಗ ನಾನು ಮಾಡಿಸ್ತಾ ಇರೋವಂಥ ಪ್ರಾಬ್ಲಮಲ್ಲಿ ಎಲ್ಲ ಶಾರ್ಟ್ ಟರ್ಮ್ ಆಗಿರಬಹುದು ಅನ್ನೋ ಒಂದು ಉದ್ದೇಶಕ್ಕೆ 3 ವರ್ಷದ ಒಳಗಡೆನೇ ಇದೆ. 2 ವರ್ಷದೊಳಗಡೆ 90% ಕಾಣಿಸ್ತಾ ಇದೆ ಇವಾಗ ಮಾಡಿರೋಂಥ 4 ಪ್ರಾಬ್ಲಮಲ್ಲೂ. ಅದಕ್ಕೋಸ್ಕರ ಪೀರಿಯಡ್ ಆಫ್ ಹೋಲ್ಡಿಂಗ್ನ ಒಂದು ದಿವಸ ಕಡಿಮೆ ತೊಗೊತಿಲ್ಲ. ಹಾಗಿಂದಾಗೆ ಡೇಟ್ ಏನಿದೆಯೋ ಹಾಗಿಂದಾಗೆ ತೊಗೊತಾ ಇದ್ದೀನಿ. ನೀವು ಹಾಗೆ ತೊಗೊಬೇಡಿ. ನೀವು ಈ ಡೇಟೆ ಪೀರಿಯಡ್ ಆಫ್ ಹೋಲ್ಡಿಂಗ್ ಇದನ್ನೇ ತೊಗೊಬೇಕಾಗಿರೋದು. ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾರಿಗೂ ಏನು ಬರೋದು ತೋರಿಸ್ಬೇಕಾಗಿಲ್ಲ. ಪೀರಿಯಡ್ ಆಫ್ ಹೋಲ್ಡಿಂಗ್ ಇಷ್ಟಿದೆ ಅಂತ ಏನು ಬರೀಬೇಕಾಗಿಲ್ಲ. ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಂಡುಹಿಡಿಯೋದು ಹೇಗೆ ಶಾರ್ಟ್ ಟರ್ಮ ಲಾಂಗ್ ಟರ್ಮ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾನು ಹೇಳ್ತಿರೋದು. ಸೇ ಫಾರ್ ಎಕ್ಸಾಂಪಲ್ 5/10/2010 ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 5/10/18 ಸೇಲ್ ಮಾಡ್ತಿರೋದು. ಅಂದರೆ ಎಷ್ಟು ವರ್ಷ ಆಯಿತು ಅಂತ ನೋಡೋಂಥ. 10ರಲ್ಲಿ ಪರ್ಚೇಸ್ ಮಾಡಿರೋದು, ಸೇಲಲ್ಲಿ 18 ಮಾಡಿರೋದು ಅಂದರೆ ಆಬ್ವಿಯಸ್ಲಿ 3 yearsಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅದು ನೋಡ್ಬಿಡ್ತೀರಾ. ಆ ರೀತಿಯಲ್ಲಿ ಇಲ್ಲಿ ಪೀರಿಯಡ್ ಆಫ್ ಹೋಲ್ಡಿಂಗ್ನ ಪ್ರತಿ ಪ್ರಾಬ್ಲಮಲ್ಲೂ ನಾನು ಹೇಳ್ತಾ ಇರುವಂತಹ ಉದ್ದೇಶ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮಿನೇಷನಲ್ಲಿ ಹತ್ತಿರದ ಡೇಟ್ಗಳು ಏನಾದ್ರು ಕೊಟ್ಬಿಟ್ರೆ, ಕ್ಲೋಸ್ ಡೇಟ್ಸ್ ಏನಾದ್ರು ಕೊಟ್ಬಿಟ್ರೆ, 3 ವರ್ಷಕ್ಕೆ ಹತ್ತಿರವಾಗಿರೋ ಡೇಟ್ ಕೊಟ್ಟಾಗ ನೀವು 12/12 ಅಂತ ತಗೊಬಾರ್ದು. ನೀವು ಎಕ್ಸಾಕ್ಟ್ ಡೇಟ್ನೇ ತೊಗೊಬೇಕಾಗಿರುತ್ತೆ. ಎಕ್ಸಾಕ್ಟ್ ಡೇಟ್ ಏನಿದೆಯೋ ಅದನ್ನೇ ತೊಗೊಬೇಕಾಗಿರುತ್ತೆ ನೀವು. ಓಕೆ, ಹಾಗಾದ್ರೆ ಇದೇನಾಯಿತು? ಇಲ್ಲಿಂದ ಇಲ್ಲಿವರೆಗೂ <3 years ಆಯಿತು. <3 years ಆಯಿತು ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಸೆಕ್ಷನ್ 48 ಪ್ರಕಾರವಾಗಿ ಫಾರ್ಮೆಟ್ ಇದೆ. ಆ ಫಾರ್ಮೆಟ್ನ ಪ್ರಕಾರವಾಗಿ ಮುಂದಕ್ಕೆ ಹೋಗಬೇಕು. ಹಾಗಾದರೆ ಆ ಫಾರ್ಮೆಟ್ ಪ್ರಕಾರ ಮುಂದೆ ಹೋದರೆ ಎಷ್ಟಕ್ಕೆ ಸೇಲ್ಸ್ ಮಾಡಿರೋದು? 15 lakhs. ಎಷ್ಟಕ್ಕೆ ಅವನ ಪರ್ಚೇಸ್ ಮಾಡಿರೋದು? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಾದ್ರು ಆಗಿದೆಯಾ? ಈಗ ಒಂದು ಸ್ವಲ್ಪ ಹುಷಾರಾಗಿ ಕಾನ್ಸಂಟ್ರೇಷನ್ ಇಟ್ಟು ನೋಡಬೇಕು, ಓದ್ಕೊಬೇಕು. ಇಫ್ ಬ್ರೋಕರೇಜ್ ಪೇಯ್ಡ್ ಆನ್ ಇಟ್ಸ್ ಪರ್ಚೇಸ್ ಅಂಡ್ ಸೇಲ್ಸ್ were ₹10,000 and ₹20,000 respectively.
ಹಾಗಾದರೆ ಗ್ರೀನ್ ಶೇಡ್ ಸರಿಗೆ ನೋಡ್ಕೊಳ್ಳಿ, ಪರ್ಚೇಸಸ್ ಫಸ್ಟ್ ಇದೆ, ರೆಸ್ಪೆಕ್ಟಿವ್ಲಿ ಇದೆಯಲ್ವಾ, ಅದಕ್ಕೋಸ್ಕರ ಹೇಳ್ತಿರೋದು. ಪರ್ಚೇಸಸ್ ಫಸ್ಟ್ ಇದೆ, ಹಾಗಾದರೆ ಫಸ್ಟ್ ಏನಿದೆಯೋ ಅದು ಪರ್ಚೇಸಸ್. ಈಗ ಬ್ಲೂ ಶೇಡ್ ಮಾಡ್ತೀನಿ ನೋಡಿ, ಸೇಲ್ಸ್ ಏನಿದೆ, ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಅದು 20,000 ಏನಾಗಿರುತ್ತೆ, ಸೆಲ್ಲಿಂಗ್ ಎಕ್ಸ್ಪೆನ್ಸ್. ಹಾಗಾದರೆ ಸೇಲ್ಸ್ ಮಾಡೋಕ್ಕಾಗಿರೋದು 20,000, ಪರ್ಚೇಸ್ ಮಾಡೋಕ್ಕಾಗಿರೋದು 10,000. ಓಕೆ ಸರ್, ನಮ್ಗೆ ಗೊತ್ತಾಯ್ತು ಸರ್. ಓಕೆ, 15 lakhs ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು 20,000. 15 lakhನಲ್ಲಿ 20,000 ಹೋದರೆ 14,80,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದು, 10 lakhಗೆ ಪರ್ಚೇಸ್ ಮಾಡಿದ್ದು. ಇಲ್ಲಿ ಬರಿತಾ ಇದ್ದೀನಿ, ಕಾಸ್ಟ್ ಆಫ್ ಅಕ್ವಿಸಿಷನ್ 10 lakh ಪ್ಲಸ್ ಅದನ್ನು ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಿದೆಯಂತೆ ಖರ್ಚು. ಯಾವುದನ್ನು ಪರ್ಚೇಸ್ ಮಾಡೋಕ್ಕೆ, ಈ ಮನೇನ ಪರ್ಚೇಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಎಷ್ಟು, 10,000. ಹಾಗಾದರೆ ಬಂದಿದ್ದು 10,10,000 ಬ್ರ್ಯಾಕೆಟ್ ಉಪಯೋಗಿಸ್ತೀನಿ, ಮೈನಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆಯಾ, ಇಲ್ಲ. ಹಾಗಾದರೆ 14,80,000ದಲ್ಲಿ 10,10,000 ಹೋದರೆ ಇನ್ನು ಉಳಿಯುವಂತಹದ್ದು 4,70,000. ಇದನ್ನೇ ನಾವು ಕರಿತೀವಿ ಏನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸರ್ ಗೊತ್ತಾಯ್ತು ಸರ್ ನಮಗೆ, ಎಸ್. ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಅಪೂರ್ವ ಪರ್ಚೇಸ್ಡ್ ಎ ಹೌಸ್ ಪ್ರಾಪರ್ಟಿ ಆನ್ 28/8/2017 for rupees 10 lakhs and sold it for rupees 15 lakhs on 18/8/2018 and paid brokerage at 5%. Wow. ವಿಡಿಯೋ ಪಾಸ್ ಮಾಡಿ, 6ನೇ ಪ್ರಾಬ್ಲಮ್ ಇದು, ನೀವೇ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ. ಎಸ್, ಅವೆಲ್ಲ ಹೇಳಿದ್ರಲ್ಲ ಸರ್, ಹೇಳಿದ್ದೀನಿ ಸರಿ, ನೀವು ಮಾಡಿ. ಓಕೆ, ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ನೋಡೋಣ. ಈಗ ಸೇಲ್ ಮಾಡಿರೋದು 15 lakhs. ಸೇಲ್ಸ್ ಮಾಡೋಕ್ಕೆ ಬ್ರೋಕರೇಜ್ ಕೊಟ್ಟಿದ್ದಾನಂತೆ. ಹಾಗಾದರೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್. ಸರ್ ಯಾವುದ್ರ ಮೇಲೆ ಅಂತ ಹೇಳಿಲ್ಲ, ಸೇಲ್ಸ್ ಮಾಡೋಕ್ಕೋಸ್ಕರ ಕೊಟ್ಟಿರೋ ಬ್ರೋಕರೇಜ್ ಪರ್ಚೇಸ್ ಕಾಸ್ಟ್ಗಾಗುತ್ತಾ, ಇಲ್ಲ. ಅದು ಯಾವುದ್ರ ಮೇಲೆ ಆಗಿರುತ್ತೆ, ಸೇಲ್ಸ್ ಮಾಡಿರೋ ವ್ಯಾಲ್ಯೂ ಮೇಲೆ ಆಗಿರುತ್ತೆ. ಅಂದರೆ 15 lakhs ಇಂಟು 5/100 ಇದ್ರ ಮೇಲೆ. ಸೇಲ್ ಪ್ರಾಸೀಡ್ಸ್ ಅಥವಾ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಮೇಲೆ 5%. 10% ಅಂದರೆ 1.5 ಲಕ್ಷ, 5% ಅಂದರೆ 75,000. ಹಾಗಾದರೆ ಬಂದಿದ್ದು 14,25,000 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟು ಲಕ್ಷ ಕೊಂಡ್ಕೊಂಡಿದ್ದವನು, 10 lakh ಕೊಂಡ್ಕೊಂಡಿದ್ದು. 10 lakhs. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಟ್ಟಿಲ್ಲ. ಸೊ ಹಾಗಾದರೆ 14,25,000 10 lakh ಹೋದ್ರೆ ಅಂದರೆ ಇಲ್ಲಿ ಉಳಿಯೋದಿಲ್ಲ 4,25,000. ಇದನ್ನೇನಂತ ಕರೀತಾರೆ ನೀವು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಷ್ಟೇನ ಸರ್? ಇಷ್ಟೇ. ಇಂಥವು 4 ಅಸೆಟ್ಗಳು ಕೊಟ್ಟಿರ್ತಾನೆ, ಲಾಂಗ್ ಟರ್ಮ್ ಇರುತ್ತೆ. ಸೊ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದೇನೋ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋದು ಹೀಗೆ. ಸರ್ ನಾವು ವಿಡಿಯೋ ಪಾಸ್ ಮಾಡಿಬಿಟ್ಟು ನಾವೇ ನೋಡ್ತೀವಿ ಸರ್. ನಾವೆಲ್ಲ ಮಾಡಿದ್ದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸರ್. ವೆರಿ ಗುಡ್, ಒಳ್ಳೆ ಮಕ್ಕಳು ನೀವು. ಹಾಗಾದರೆ ಅಪೂರ್ವ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿ ಆನ್ 27/7/2017 ಫಾರ್ rupees 10 lakh, ಬ್ರೋಕರೇಜ್ 5%.
and sold it for rupees 15 lakhs. Brokerage 2%. ಬಿ ಕೇರ್ಫುಲ್. ನೋಡ್ರಿ ಇಲ್ಲಿ ಪರ್ಚೇಸ್ ಮಾಡುವಾಗ ಸೇಲ್ ಮಾಡುವಾಗ ಡಿಫ್ರೆಂಟ್ ಪರ್ಸೆಂಟೇಜಸ್ ಇದೆ. ಹುಷಾರಾಗಿರಿ. ಆ ಪರ್ಸೆಂಟೇಜ್ ತೊಗೊಂಡಾಗ ಇದಕ್ಕೆ ಹಾಕಿ, ಈ ಪರ್ಸೆಂಟೇಜ್ ತೊಗೊಂಡಾಗ ಆ ಪರ್ಸೆಂಟೇಜ್ ಹಾಕಿ ಎಕ್ಸಾಮಿನೇಷನಲ್ಲಿ ಕೊಟ್ಟಾಗ ಆ ವ್ಯಾಲ್ಯೂಯೇಷನ್ ಮಾಡಿದಾಗ ಮಕ್ಕಳು ಎಲ್ಲನೂ ಪರ್ಫೆಕ್ಟಾಗಿ ಮಾಡಿರ್ತಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ತೊಗೊಂಡೋಗಿ ಪರ್ಚೇಸ್ ಕಾಸ್ಟ್ ಹಾಕ್ತಾರೆ, ಪರ್ಚೇಸ್ ಕಾಸ್ಟ್ನ ತೊಗೊಂಬಂದು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಲೆಸ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ 10 ಲ್ಯಾಕ್ ಮೇಲೆ 5% ಮಾಡೋಕ್ಕೋಗಿ 5 ಲ್ಯಾಕ್ ಮೇಲೆ 2% ಮಾಡಿ ಏನೋ ಒಂಥರ ರಿವರ್ಸ್ ಮಾಡಿಬಿಡ್ತಾರೆ. ನಿಮಗೆ 3 hours ಫುಲ್ ಫ್ಲೆಟ್ 3 hours ಇರುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ಪಕ್ಕಾ ಪ್ರಾವಿಷನ್ ಗೊತ್ತಿದ್ದರೆ ನೀವು ಎಕ್ಸಾಮಿನೇಷನಲ್ಲಿ ಕ್ವಶನ್ ಪೇಪರ್ನ ಅಟೆಂಡ್ ಮಾಡೋದಕ್ಕೆ 2 ಕಾಲವರ್ ಒಳಗಡೆ ಸಂಪೂರ್ಣವಾದಂಥ ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡಿ ಸುಮ್ಮನೆ ಕೂತ್ಕೊಂಡು ವೆರಿಫೈ ಮಾಡ್ತೀರಿ. ನೀವು 2 ಕಾಲವರ್ ಹಾರ್ಡ್ಲಿ ಸ್ಲೋ ಅಂತಂದ್ರೂ ಕೂಡ ನೀವು 2.5 hour ಮುಗಿಸಿರ್ತೀರ. ಇನ್ನು ಹಾಫ್ ಅನ್ ಅವರ್ ವೆರಿಫೈ ಮಾಡ್ಬೋದು. ಪ್ರಾವಿಷನ್ಸ್, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಪಕ್ಕ ಗೊತ್ತಿರ್ಬೇಕು ನಿಮಗೆ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಪಕ್ಕ ಗೊತ್ತಿರ್ಬೇಕು, ಅಷ್ಟೇ, ಇನ್ನೇನಿಲ್ಲ. ಪ್ರಾವಿಷನ್ಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿರೋದಕ್ಕೆ ನೋಡಿರಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇರ್ತೀರ. ನಾನು ಹೇಳ್ಕೊಡೋದಕ್ಕೆ, ನಾನು ಮಾಡೋದಕ್ಕೆ ಲೇಟ್ ಆಗ್ತಿದೆ, ನೀವು ಮಾಡೋದಕ್ಕೆ ಪಾಠ ಅಂತ ಮಾಡ್ತೀರ. ಸೊ ಪ್ರಾವಿಷನ್ಸ್ನ ಜ್ಞಾಪಕ ಇಟ್ಕೊಬೇಕು. ಒಂದು ಶಾರ್ಟ್ ನೋಟ್ಸ್ ಮಾಡಬೇಕಾಗಿರುತ್ತೆ. ಒಂದು ನೋಟ್ಸ್ನ ಹಿಂಭಾಗದಲ್ಲಿ ಏನಾದ್ರು ನಿಮಗೆ ಡೌಟ್ ಇರೋವಂಥದ್ದನ್ನೆಲ್ಲ ಬರ್ಕೊಂಡಿರ್ಬೇಕಾಗುತ್ತೆ, ಶಾರ್ಟ್ ನೋಟ್ಸ್ ಥರ. ಓಕೆ, ಏನೇವು ಇಲ್ಲಿ ವಾಪಸ್ ಬರ್ತೀನಿ. ವಿಡಿಯೋ ಪಾಸ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ. ಅಪೂರ್ವ ಪರ್ಚೇಸ್ಡ್ ಎ ಹೌಸ್ ಪ್ರಾಪರ್ಟಿ. ಸೊ ಇಲ್ಲಿ 17ರಲ್ಲಿ ಪರ್ಚೇಸ್ ಮಾಡಿದ್ದು, 18ರಲ್ಲಿ ಸೇಲ್ ಮಾಡ್ತಾ ಇರೋದು. ಅದರ ಪೀರಿಯಡ್ ಆಫ್ ಹೋಲ್ಡಿಂಗ್ 3 yearsಗಿಂತ ಕಡಿಮೆ ಆಯಿತು. ಅಂದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗೋಯಿತು. ಆದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು ಅಂದರೆ ಸೇಲ್ ಪ್ರಾಫಿಟ್ಸ್ ಎಷ್ಟು ಲಕ್ಷ ಇದೆ? 15 lakhs ಇದೆ. sold it for rupees 15 lakhs on 12/12/2018, 22/12/2018, brokerage 2%. ಸಾರಿ, ಇದನ್ನ ನೀವುಗಳು 10% ಮಾಡ್ಕೊಂಬಿಡಿ. ಎಷ್ಟು ಪರ್ಸೆಂಟು? 10%. ಓಕೆ, 15 lakhs, ಅದರಲ್ಲಿ 10% ಅಂದರೆ 1,50,000. 15 ಲಕ್ಷದಲ್ಲಿ 1.5 ಲಕ್ಷ ಹೋದ್ರೆ ಏನು ಉಳಿಯೋದಿನ? 13,50,000 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದು. 10 ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು ಪ್ಲಸ್ ಪರ್ಚೇಸ್ ಮಾಡೋಕ್ಕೆ ಬ್ರೋಕರೇಜ್ ಕೊಟ್ಟಿದ್ದಾನಂತೆ. ಸರ್, ನೀವು ಇಂಜಿನಿಯರ್ ಕಾಲಮ್ಗೆ ಏನಕ್ಕೆ ಬರ್ಕೊಂಡಿದ್ದೀರ? ನಾನು ಮೊದಲೇ ಅಲ್ಲಿ ಗಮನಿಸಿದೆ ನಾನು. ಪ್ಲಸ್ 5% ಅಂದರೆ 50,000. 10 ಲಕ್ಷಕ್ಕೆ 50,000, 10 ಲಕ್ಷ ಪ್ಲಸ್ 50,000 ಅಂದರೆ 10,50,000. 10,50,000. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ 13.5 ಲಕ್ಷಕ್ಕೆ 10.5 ಲಕ್ಷ ಹೋದ್ರೆ ಇನ್ನು ಉಳಿಯೋದಿನ ಎಷ್ಟು ಉಳಿಯುತ್ತಿನ? 3 lakhs ಉಳಿಯುತ್ತೆ. ಇದನ್ನೇ ಕರೀತೀರಿ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್, ಕರೆಕ್ಟಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದ್ರು 2% ಮಾಡಿದರೆ ಸೇಮ್ ಥಿಂಗ್ ಇರುತ್ತೆ. ಎಸ್, ಅಪೂರ್ವ ಪರ್ಚೇಸ್ಡ್. ಸ್ವಲ್ಪ ಇಲ್ಲಿ ಗಮನ ಹರಿಸ್ಬೇಕು. ಈ ಪ್ರಾಬ್ಲಮ್ ಏನೋ ಉದ್ದ ಕಾಣುತ್ತೀವಿ, ಉದ್ದ ಏನಿಲ್ಲ. ಅಪೂರ್ವ ಪರ್ಚೇಸ್ಡ್ ಎ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಅಂದ್ರೇನು? ಅದರ್ ಅಸೆಟ್ ಅಂದ್ರೇನು? 3 yearsಗಿಂತ ಜಾಸ್ತಿ ಇದ್ದರೆ. 17ನಲ್ಲಿ ಪರ್ಚೇಸ್ ಮಾಡಿರೋದು, 17ನಲ್ಲೇ ಸೇಲ್ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಅಲ್ಲೇ ಗೊತ್ತಾಗೋಯ್ತು. ನೆಕ್ಸ್ಟ್ 18ನಲ್ಲಿ ಸೇಲ್ ಮಾಡ್ತಿರೋದು, 17ನಲ್ಲಿ ಪರ್ಚೇಸ್ ಮಾಡಿ 18ನಲ್ಲಿ ಸೇಲ್ ಮಾಡ್ತಿರೋದು. ಈಗ ಒಂದು ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಫುಲ್ಲು ಓದ್ಬಿಡೋಣ. ಅಪೂರ್ವ ಪರ್ಚೇಸ್ಡ್ ಹೌಸ್ ಪ್ರಾಪರ್ಟಿ ಫಾರ್ rupees 12 lakh on 7/7/2017. ಓಕೆ, ಅಡಿಷನ್ ಆಫ್ ಫಸ್ಟ್ ಫ್ಲೋರ್ನ ಅಡಿಷನ್ ಮಾಡಿದ್ದಾನೆ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ. ವಾಸ್ ಮೇಡ್ ಬೈ ಅಪೂರ್ವ ಫಾರ್ rupees 2 lakhs. 2 ಲಕ್ಷ ರೂಪಾಯಿ ಆಗಿದೆ. ಪರ್ಚೇಸ್ ಮಾಡಿದ್ದು 12 ಲಕ್ಷ. ಸೋಲ್ಡ್ ದಿಸ್ ಹೌಸ್ ಪ್ರಾಪರ್ಟಿ ಫಾರ್ rupees 15 lakhs on this date 12/12/18. If brokerage paid on its purchase rupees 50,000 and on sales rupees 60,000,
ಹಾಗಾದರೆ ಪರ್ಚೇಸ್ ಮಾಡೋದಕ್ಕೋಸ್ಕರ ಕೊಟ್ಟಿರೋದು, ಅದೇ ರೀತಿಯಲ್ಲಿ ಸೇಲ್ಸ್ ಮಾಡೋಕ್ಕೋಸ್ಕರ ಕೊಟ್ಟಿರೋದು. ಪರ್ಚೇಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಕರೆಕ್ಟಾಗಿ ರೆಸ್ಪೆಕ್ಟಿವ್ಲಿ ಅದು ಕರೆಕ್ಟಾಗಿ ನೋಡ್ಕೊಬೇಕು ಮಕ್ಕಳು. ಓಕೆ ಸರ್, ಗೊತ್ತಾಯಿತು ಸರ್ ನಮಗೆ. ಹಾಗಾದರೆ ನೀವೇನು ಮಾಡಿ, ಪಾಸ್ ಮಾಡಿ ವಿಡಿಯೋ ನೋಡಿ, ಮಾಡಿ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಲ್ಲರೂ ಕರೆಕ್ಟಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡೋಣ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಿದೆ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಪೂರ್ವ ಪರ್ಚೇಸ್ಡ್ ಅ ಹೌಸ್ ಎಷ್ಟಕ್ಕೆ? 12 ಲಕ್ಷಕ್ಕೆ. ಸೇಲ್ ಮಾಡಿದ್ದು 15 ಲಕ್ಷಕ್ಕೆ, 15 lakhs. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಸೇಲ್ ಮಾಡೋಕ್ಕೋಸ್ಕರ ಗ್ರೀನ್ ಆರೋ ಮಾರ್ಕ್ ಹಾಕಿದ್ದೀನಿ ನಾನು, 60,000. ಸರ್ ನೀವು ಇಷ್ಟುದ್ದ ಬರೀಬೇಕಾ? ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಟ್ರಾನ್ಸ್ಫರ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ದಟ್ಸ್ ಇಟ್. ಕಮಿಷನ್ ಇದ್ರೆ ಕಮಿಷನ್, ಬ್ರೋಕರೇಜ್ ಇದೆ ಬ್ರೋಕರೇಜ್, ಅದನ್ನು ಬರೀಬೇಕಾಗುತ್ತೆ. 14,40,000 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅವನು? ಪರ್ಚೇಸ್ ಮಾಡಿರೋದು ಅವನು 12 lakhsಗೆ. ಇನ್ನರ್ ಕಾಲಮಲ್ಲಿ ಬರೀತಾ ಇದ್ದೀನಿ ನೋಡಿ, ಈ ರೀತಿನೂ ಒಂದು ಬರೆಯೋಣ ಅಂದ್ಬಿಟ್ಟಿದ್ದೆ. 12 lakhs. ಇಂಪ್ರೂವ್ಮೆಂಟ್ ಇದೆಯಾ? ಹೌದು ಸರ್, ಅದಕ್ಕೆ ನಾನು ಇಂಪ್ರೂವ್ಮೆಂಟ್ನ ಇರೋದಕ್ಕೆ ಇನ್ನರ್ ಕಾಲಮಲ್ಲಿ ಬರೆದಿದ್ದು. ಎಷ್ಟು ಲಕ್ಷ ಮಾಡಿದ್ದೇನೆ ಇಂಪ್ರೂವ್ಮೆಂಟ್? 2 lakhs ಇದೆ. 12 ಲಕ್ಷ ಇತ್ತು, 2 ಲಕ್ಷ, 14 ಲಕ್ಷ. ಹಾಗಾದರೆ ಇದಿಷ್ಟನ್ನು ಟೋಟಲ್ ಮಾಡಿ ಆಚೆ ಕಡೆ ಇಡಬೇಕು. 14 lakhs. ಸರ್ ಇವೆರಡೂ ಅಮೌಂಟ್ ಕಾಲಮ್ ಇಡ್ಬೋದು, ಆದರೆ ಏನು ಮಾಡ್ಬೇಕು ನೀವು? ಬ್ರ್ಯಾಕೆಟ್ ಉಪಯೋಗಿಸ್ಬೇಕಾಗತ್ತೆ. 14,40,000 14 lakh ಹೋದರೆ ಇನ್ನು ಉಳಿಯೋದಿಲ್ಲ 40,000. ಇದನ್ನೇ ನಾವು ಕರಿತೀವಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎಸ್ ಮಕ್ಕಳೇ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ಈಗ ನಾವು ಹೋಗ್ತಾ ಇರೋದು 10ನೇ ಪ್ರಾಬ್ಲಮ್ಗೆ. ಜ್ಞಾಪಕ ಇಟ್ಕೊಳ್ಳಿ, ನೀವು ಏನು ಮಾಡಬೇಕು? ಸಾಲ್ವ್ ಮಾಡ್ತಾ ಇರಬೇಕು. ವಿಡಿಯೋ ಇದನ್ನು ಕೂಡ ಪಾಸ್ ಮಾಡಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಏನು ಮಾಡಬೇಕಾಗುತ್ತೆ? ಸಾಲ್ವ್ ಮಾಡಬೇಕಾಗುತ್ತೆ. ಆಮೇಲೆ ವಾಪಸ್ ಬನ್ನಿ. ಪ್ರಾಬ್ಲಮ್ ನೋಡೋಣ. ಹೌಸ್ ಪ್ರಾಪರ್ಟಿ ಅಂತ 17ನಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು 2018ನಲ್ಲಿ, ಅಂದರೆ 2 years ಆಯಿತು, 3 years ಆಗಬೇಕು. ಓಕೆ, 18 lakhsಗೆ ಪರ್ಚೇಸ್ ಮಾಡಿದ್ದಾನೆ. ಅಡಿಷನ್ ಮಾಡಿದ್ದಾರೆ, ಫಸ್ಟ್ ಫ್ಲೋರ್ನ ಅಡಿಷನ್ ಮಾಡಿರೋದು ಎಷ್ಟು? 2 lakhs. ಓಹ್, 2 ಅಡಿಷನ್ಸ್ ಆಗಿದೆ. ಒಂದು ಅಡಿಷನ್ನು ಯಾವಾಗ? 1 January 2018ಕ್ಕೆ. ಇನ್ನೊಂದು ಅಡಿಷನ್ನು 9/9/2017ಗೆ. 2 ಅಡಿಷನ್ ಆಗಿದೆ. ನೆಕ್ಸ್ಟ್ 45 lakhsಗೆ ಸೇಲ್ ಮಾಡಿದ್ದಾನೆ. 45 lakhsಗೆ ಸೇಲ್ ಮಾಡಿದ್ದಾನೆ. ಬ್ರೋಕರೇಜ್ ಪರ್ಚೇಸ್ ಮಾಡೋದಕ್ಕೆ 40,000, ಸೇಲ್ಸ್ ಮಾಡಿರೋದಕ್ಕೆ 75,000 ಅಷ್ಟೆ. ಈಗ ಇವಾಗ ಏನು ಮಾಡಿ, ವಿಡಿಯೋ ಪಾಸ್ ಮಾಡಿ ನೀವೇನು ಮಾಡಬೇಕು? ನೀವೇ ಸಾಲ್ವ್ ಮಾಡಬೇಕು. ಹಾಗಾದರೆ ಏನಾಗಿದೆ ಅಂತ ಒಂದ್ಸಲಿ ನೋಡೋಣ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಿದೆ? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 45 lakhs. 45 lakhs. ಸೇಲ್ಸ್ ಮಾಡೋಕ್ಕೋಸ್ಕರ ಆಗಿರೋ ಖರ್ಚು ಎಷ್ಟು? 75,000. 45 lakhsಲ್ಲಿ 75,000 ಹೋದರೆ 44,25,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ? ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾನೆ? 18 lakhs ಇದೆ. ಹಾಗಾದರೆ 18 lakhs. ಸರ್ ಪರ್ಚೇಸ್ ಮಾಡೋಕ್ಕೆ ಎಕ್ಸ್ಪೆನ್ಸ್ ಆಗಿದೆ. ವೆರಿ ನೈಸ್, ವೆರಿ ಗುಡ್. ಪರ್ಚೇಸ್ ಮಾಡಿದ್ದವನು 18 ಲಕ್ಷಕ್ಕೆ ಪ್ಲಸ್ ಪರ್ಚೇಸ್ ಮಾಡೋಕ್ಕಾಗಿರೋ ಖರ್ಚೆಷ್ಟು? 40,000. ಹಾಗಾದರೆ ಬರೋದು 18,40,000. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆ ಸರ್, 2 ಇದೆ ಸರ್. ಓಕೆ, ಗಾಬರಿ ಆಗಿಬಿಡ್ಬೇಕು. ಫಸ್ಟ್ ಫ್ಲೋರ್
ಫಸ್ಟ್ ಫ್ಲೋರ್ ಎಷ್ಟು ಮಾಡಿದ್ದಾನೆ ಖರ್ಚು? ಫಸ್ಟ್ ಫ್ಲೋರ್ಗೆ 2 ಲಕ್ಷ ಮಾಡಿದ್ದಾನೆ, 2 ಲಕ್ಷ. ಆಮೇಲೆ ಎರಡನೇದೇನು ಏನು ಮಾಡಿದ್ದಾನೆ? ಫಸ್ಟ್ ಫ್ಲೋರ್ ಅದು ಸಪ್ರೇಟಾಗಿ ಬರೀಬೇಕು. 2 ರೂಮ್ಸ್ ಅಂತೆ, 2 ರೂಮ್ಸ್. 2 ರೂಮ್ಸ್ ಖರ್ಚು ಮಾಡೋಕ್ಕೆ ಕಟ್ಸೋಕ್ಕೆ ಎಷ್ಟು ಖರ್ಚು ಮಾಡಿದ್ದಾನೆ? 1 lakh. ಹಾಗಾದ್ರೆ ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನೀವು. 18,40,000 ಪ್ಲಸ್ 2 ಪ್ಲಸ್ 1, ಹಾಗಾದರೆ 21,40,000. ಹಾಗಾದರೆ 22,85,000. ಹಾಗಾದ್ರೆ ಬಂದಿದ್ದು 22,85,000. ಇದನ್ನೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಓಕೆ ಸರ್. ನೆಕ್ಸ್ಟ್ 10th ಪ್ರಾಬ್ಲಮ್. ನೆಕ್ಸ್ಟ್ 10th ಪ್ರಾಬ್ಲಮ್ ಆಯಿತು. 11th ಒನ್ ಪಾಸ್ ಮಾಡಿ ಸೊಲ್ಯೂಷನ್ ಮಾಡಿ ಮಾಡ್ತಾನೆ ಇರ್ರಿ. ಏನು ಪ್ರಾಬ್ಲಮ್ ನೋಡೋಣ ಈಗ. ಓಕೆ, ಎಲ್ಲ ಸಾಲ್ವ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಪರ್ಸನಲ್ ಕಾರ್. ಮುಂದಕ್ಕೇನು ಓದಕ್ಕೆ ಹೋಗಬೇಡಿ. ಏನು ಹೇಳಿದೆ? ಏನಿ ಪರ್ಸನಲ್ ಮೂವಬಲ್ ಪ್ರಾಪರ್ಟಿ. ಏನಿ ಪರ್ಸನಲ್ ಮೂವಬಲ್ ಪ್ರಾಪರ್ಟಿ ಅವನು ಸೇಲ್ ಮಾಡ್ದ ಅಂದರೆ ಅದು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ ಸರ್. ಮತ್ತೆ ಇವಾಗ ಅಮೌಂಟ್ಗಳು ಏನಾರು ಕೊಟ್ಟವನೆ, ನಾವು ಕ್ಯಾಪಿಟಲ್ ಅಸೆಟ್ಟೇ ಅಲ್ಲ. ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದಮೇಲೆ ನೀವು ಕ್ಯಾಪಿಟಲ್ ಗೇನ್ ಕ್ಯಾಲ್ಕುಲೇಟ್ ಮಾಡುವಂಥ ಅಗತ್ಯನೇ ಇಲ್ಲ ಸರ್. ಹಾಗಾದ್ರೆ ಏನು ಮಾಡ್ಬೇಕು? ಇವಾಗ ಇಷ್ಟುದ್ದ ಕೊಟ್ಟಿದ್ದ ನಾವು, ಇವಾಗ ಏನು ಮಾಡ್ಬೇಕು ಸರ್ ನಾವು? ಹಾಗಾದ್ರೆ ನೋಟ್ನಲ್ಲಿ ಬರೀಬೇಕು, ಪರ್ಸನಲ್ ಕಾರ್ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್. ಬ್ರಾಕೆಟ್ನಲ್ಲಿ ಬರೀರಿ, ಪರ್ಸನಲ್ ಎಫೆಕ್ಟ್ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್, ಪರ್ಸನಲ್ ಎಫೆಕ್ಟ್ ಅಂತ ಬರೆದ್ಬಿಡಿ. ದೆನ್ ಯು ವಿಲ್ ಗೆಟ್ ಮಾರ್ಕ್ಸ್. ಹಾಗಾದರೆ ಎನಿ ಪರ್ಸನಲ್ ಮೂವಬಲ್ ಪ್ರಾಪರ್ಟಿ ಎಕ್ಸೆಪ್ಟ್ ಯಾವುದು? JD ಪಾಸ್. ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ JD ಪಾಸ್. ಎಲ್ಲ ಪರ್ಸನಲ್ ಈ ಶರ್ಟ್ ನಾಟ್ ಎ ಕ್ಯಾಪಿಟಲ್ ಅಸೆಟ್, ಈ ಪೆನ್ ನಾಟ್ ಎ ಪರ್ಸನಲ್ ಎಕ್ಸೆಪ್ಟ್ JD ಪಾಸ್. ಏನದು? ನನ್ನ ಪರ್ಸನಲ್ ಯೂಸ್ಗೋಸ್ಕರ ಮಾಡ್ತಿರೋವಂಥದ್ದು. ಮನೆಗೆ ಲ್ಯಾಪ್ಟಾಪ್ ಇದೆ, ನಾಟ್ ಎ ಕ್ಯಾಪಿಟಲ್ ಅಸೆಟ್. ಮನೆಗೆ ರೆಫ್ರಿಜರೇಟರ್ ಇದೆ, ನಾಟ್ ಎ ಕ್ಯಾಪಿಟಲ್ ಅಸೆಟ್. ಮನೆಗೆ AC ಇದೆ, ನಾಟ್ ಎ ಕ್ಯಾಪಿಟಲ್ ಅಸೆಟ್. ನನ್ನದು ಮೋಟರ್ ಕಾರ್ ಇದೆ, ನಾಟ್ ಎ ಕ್ಯಾಪಿಟಲ್ ಅಸೆಟ್. ನಮ್ಮನೆ ಟೆಲಿವಿಷನ್ ಇದೆ ಸರ್, ನಾಟ್ ಎ ಕ್ಯಾಪಿಟಲ್ ಅಸೆಟ್. ಪರ್ಸನಲ್ ಯೂಸ್ಗೋಸ್ಕರ ಮಾಡ್ತಿದ್ರೆ ಅದೆಲ್ಲ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಯಾವ್ದು ಬಿಟ್ಟು? JD ಪಾಸ್. JD ಪಾಸ್ ಅಂದರೆ ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್ ಆ್ಯಂಡ್ ಸ್ಕಲ್ಪ್ಚರ್ಸ್. ಇವೆಲ್ಲ ಕ್ಯಾಪಿಟಲ್ ಅಸೆಟ್ ಆಗಿರ್ತದೆ. ಈ ಒಂದು ದೇ ಆರ್ ಆಲ್ ಪರ್ಸನಲ್ ಮೂವಬಲ್ ಅಸೆಟ್ ಆಗಿದ್ರು ಕೂಡ ಇವೆಲ್ಲ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಅದರ್ ದ್ಯಾನ್ ದಿಸ್ ಎನಿ ಪರ್ಸನಲ್ ಮೂವಬಲ್ ಪ್ರಾಪರ್ಟಿ ಈಸ್ ನಾಟ್ ಟು ಬಿ ಟ್ರೀಟೆಡ್ ಆಸ್ ಎ ಕ್ಯಾಪಿಟಲ್ ಅಸೆಟ್. ಅದು ಕ್ಯಾಪಿಟಲ್ ಅಸೆಟ್ ಇಲ್ಲ ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡುವಂಥ ಅಗತ್ಯ ಇಲ್ಲ. 12. ಸರ್ ಆವಾಗಲೇ 3ನೇ ಪ್ರಾಬ್ಲಮ್ ಹೇಳುವಾಗ ಹೇಳಿದ್ರಿ ಸರ್, ಸಿಲ್ವರ್ ಯುಟೆನ್ಸಿಲ್ಸ್. ನಾವು ಇಷ್ಟು ನೋಡುವಂಥ ಅಗತ್ಯನೇ ಇಲ್ಲ. ಇದ್ಯಾವುದು ನೋಡುವಂಥನೇ ಅಗತ್ಯ ಇಲ್ಲ. ಸಿಲ್ವರ್ ಯುಟೆನ್ಸಿಲ್ಸ್ ಅಂತ ಬಂದ ಮೇಲೆ ಗೋಲ್ಡ್ ಯುಟೆನ್ಸಿಲ್ಸ್ ಕ್ಯಾಪಿಟಲ್ ಅಸೆಟ್, ಸಿಲ್ವರ್ ಯುಟೆನ್ಸಿಲ್ಸ್ ದಿಸ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಹಾಗಾದರೆ ಸಿಲ್ವರ್ ಯುಟೆನ್ಸಿಲ್ಸ್ ಇಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರಿಬೇಕು ನೀವು. ಸರ್ ಮನೆ ಒಳಗಡೆ ಹೌಸ್ ಹೋಲ್ಡ್, ಫರ್ನಿಚರ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಈಗೆಲ್ಲ ಹೇಳಿದೆ ನಾನು. ನಿಮ್ಮ ಮನೆ ಒಳಗಡೆ ಫರ್ನಿಚರ್ ಇದೆ, ನೀವು ಪರ್ಸ್ನಲ್ ಯೂಸ್ಗೋಸ್ಕರ ಮಾಡ್ತಿದ್ದೀರಾ, ಸೊ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲ, ನಾಟ್ ಅ
ಕ್ಯಾಪಿಟಲ್ ಅಸೆಟ್. ಎಸ್ ಸರ್, ಇದು ಫಸ್ಟ್ ವಿಡಿಯೋ ಲೆಕ್ಚರ್ ಎಲ್ಲ ಹೇಳಿದಿರಲ್ಲ ಸರ್ ಡೀಟೇಲ್ ಆಗಿ. ಎಸ್, ಯು ಆರ್ ರೈಟ್. ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ. ಹಾಗಾದರೆ ಸ್ಟಾಕ್ ಇನ್ ಟ್ರೇಡ್ ಆಗಿರಲಿ, ಪರ್ಸ್ನಲ್ ಎಫೆಕ್ಟ್ ಆಗಿರಲಿ, ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಆಗಿರಲಿ, ಗೋಲ್ಡ್ ಬಾಂಡ್ಸ್ 1999 ಹಾಕ್ಕೊಳ್ಳಿ, ಈ 4 ಕೂಡ ಕ್ಯಾಪಿಟಲ್ ಅಸೆಟ್ ಅಲ್ಲ. ಕ್ಯಾಪಿಟಲ್ ಅಸೆಟ್ ಅಲ್ಲ ಅಂದರೆ ನೀವು ಕ್ಯಾಪಿಟಲ್ ಗೇನ್ಸ್ ಕ್ಯಾಲ್ಕುಲೇಟ್ ಮಾಡುವಂಥ ಅಗತ್ಯ ಇಲ್ಲ. ಸೊ ನೀವೇನು ಬರೀಬೇಕು? ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಅ ಕ್ಯಾಪಿಟಲ್ ಅಸೆಟ್. ದೆನ್ ಯು ವಿಲ್ ಗೆಟ್ ಮಾರ್ಕ್ಸ್. ಆ ಮಕ್ಕಳೇ, ಇವತ್ತಿನ ದಿನ ಸುದೀರ್ಘವಾಗಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕಂಡುಹಿಡಿದು ಹೇಗೆ ಮತ್ತು ಸೆಕ್ಷನ್ 48 ಪ್ರಕಾರವಾಗಿ ಏನು ಫಾರ್ಮೆಟ್ ಇತ್ತು ಅನ್ನೋದನ್ನು ಈ ವಿಡಿಯೋ ಲೆಕ್ಚರಿಂದ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಲೆಕ್ಚರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಅದಕ್ಕೆ ಫಾರ್ಮೆಟ್ ಏನಿರುತ್ತೆ. ಎಕ್ಸಾಮಿನೇಷನಲ್ಲಿ ಒಂದು ಅಸೆಟ್ ಇದನ್ನು ಕೊಟ್ಟಿರ್ತಾರೆ. ಸೆಕ್ಷನ್ ಎ ಬಿ ಸಿ 3ರಲ್ಲೂ ಇರುತ್ತೆ ಕ್ಯಾಪಿಟಲ್ ಗೇನ್ಸ್ ಅನ್ನೋದು. ಅದರಲ್ಲಿ ಸಿನಲ್ಲಿ 3ರಿಂದ 4, 4ರಿಂದ 5 ಅಸೆಟ್ ಕೊಟ್ಟಿರ್ತಾನೆ. ಒಂದು ಅಸೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಇದ್ದೇ ಇರುತ್ತೆ, ಒಂದು ಪರ್ಸ್ನಲ್ ಎಫೆಕ್ಟ್ ಇದ್ದೇ ಇರುತ್ತೆ, ಇನ್ನು 3 ಅಸೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ ಮತ್ತು ಎಕ್ಸೆಂಪ್ಷನ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಿಯೋದು ಹೇಗೆ ಅಂದ್ಬಿಟ್ಟಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ದಿನ ಮತ್ತೆ ಕಾರಣ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.